1968 ಇಲ್ಲಿಗೆ 56 ವರ್ಷ ಆಯಿತು. ಈ ಸನ್ಮಾನ್ ಹೋಟೆಲ್ನ ಸಕ್ಸಸ್ಫುಲ್ ಸ್ಟೋರಿ 56 ವರ್ಷಗಳಿಂದ ಕಂಟಿನ್ಯೂ ಆಗ್ತಾನೇ ಬರ್ತಾ ಇದೆ. ಒಂದು ಅದ್ಭುತವಾದ ಸ್ಟೋರಿ. ಹೋಟೆಲ್ ಕಟ್ಟಿದ್ದಂಗೆ, ಹೋಟೆಲ್ ಬೆಳೆದಿದ್ದಂಗೆ, ಈ ಹೋಟೆಲ್ನ ಸಕ್ಸಸ್ಫುಲ್ ಹೋಟೆಲ್ ಆಗಿ ಮಾಡಿದ್ದಂಗೆ 56 ವರ್ಷದಿಂದನೂ ಕೂಡ ಈ ಹೋಟೆಲ್ಗೆ ಬರ್ತಾ ಇರುವಂತಹ ಕಸ್ಟಮರ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ಅದರ ಜೊತೆಗೆ ನಾನಿಲ್ಲಿ ಆಲ್ರೆಡಿ ಒಂದಷ್ಟು ಜನನ ಮಾತಾಡ್ಸಿದ್ದೀನಿ. ಅವರು ಕಳೆದ 40 ವರ್ಷಗಳಿಂದ ಈ ಹೋಟೆಲ್ಗೆ ಪ್ರತಿನಿತ್ಯ ಬರ್ತಾರೆ. ಇನ್ನೂ ಎಷ್ಟೋ ಜನ 15 ವರ್ಷ, ಇನ್ನೂ ಎಷ್ಟೋ ಜನ 20 ವರ್ಷ. ಅವರಿಗೆ ಬೆಳಗ್ಗೆ ಇಲ್ಲಿ ಬಂದು ಒಂದು ಲೋಟ ಕಾಫಿ ಅಥವಾ ಟೀ, ಇಡ್ಲಿ, ವಡೆ ಅಥವಾ ಖಾಲಿ ದೋಸೆ ಇದನ್ನು ತಿನ್ನದೇ ಇದ್ದರೆ ದಿನ ಕಂಪ್ಲೀಟ್ ಆದಂಗೆ ಅನಿಸಲ್ವಂತೆ. ಅಂಥದ್ದೇನಿದೆ ಹೋಟೆಲ್ನಲ್ಲಿ? ಓನರ್ ಯಾರು? ಅವರು ಈ ಉದ್ಯಮನ ಇಷ್ಟು ಜನಸ್ನೇಹಿ, ಜನಪ್ರಿಯ ಉದ್ಯಮವಾಗಿ ಬೆಳೆಸಿದ್ದು ಹೇಗೆ? ಇಲ್ಲಿ ಕೆಲಸ ಮಾಡುವ ವರ್ಕರ್ಸ್ ಹೆಂಗೆ ಕೆಲಸ ಮಾಡ್ತಾರೆ, ಹೈಜೀನ್ ಹೆಂಗಿದೆ, ಟೇಸ್ಟ್ ಹೆಂಗಿದೆ, ಪ್ರತಿಯೊಂದನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ನಾನು ಪ್ರಾಮಿಸ್ ಮಾಡ್ತೀನಿ, ಫ್ಯೂಚರ್ನಲ್ಲಿ ಯಾರೆಲ್ಲ ಹೋಟೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಅದರ ಜೊತೆಗೆ ಪ್ರೆಸೆಂಟ್ ಯಾರೆಲ್ಲ ಹೋಟೆಲ್ ಮಾಡಿ ಆ ಹೋಟೆಲ್ ಬಿಸ್ನೆಸ್ ಸ್ಟ್ರಗಲಲ್ಲಿ ನಡೀತಾ ಇದೆ ಅಂಥವರು ಇದನ್ನು ನೋಡಿದ್ರೆ ಈ ಓನರ್ ಹಾಗೂ ಈ ಹೋಟೆಲ್ನ ಸಿಬ್ಬಂದಿಗಳು ಅಳವಡಿಸಿಕೊಂಡಿರುವಂತಹ ಕೆಲವೊಂದು ನಿಯಮಗಳನ್ನು ಅಳವಡಿಸಿಕೊಂಡಿದ್ದೆ ಆದರೆ ಸಕ್ಸಸ್ ಅನ್ನೋದು ಈ ಹೋಟೆಲ್ ಉದ್ಯಮದಲ್ಲಿ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಪ್ರಾಮಿಸ್ ಮಾಡ್ತೀನಿ. ಈ ಹೋಟೆಲ್ ಹೆಂಗಾಯಿತು, ಹೆಂಗೆ ನಡೀತಾ ಇದೆ, ಕಸ್ಟಮರ್ಗಳೇನು ಹೇಳ್ತಾರೆ ಅನ್ನೋದನ್ನು ಮಾತಾಡ್ಸ್ಕೊಂಡು ಹೋಗೋಣ ಬನ್ನಿ. ರವೆ ಇಡ್ಲಿ ಸ್ವಲ್ಪ ಮೊಸರು ಜನ ಹಾಕು, ನೀರಿಲ್ಲಿ ಸ್ವಲ್ಪ ಸಾಫ್ಟ್ ಬರುತ್ತೆ, ಸ್ವಲ್ಪ ಚೆನ್ನಾಗಿದೆಯಾ? ಆಲಿಸ್ ಬೆಲ್ಲ ಫುಲ್ಲು ಮನಸ್ಸು ತೃಪ್ತಿ ಆಗ್ತಾಯಿದೆ. ಏನ ಕಂಪ್ಲೇಂಟ್ ಇದೆಯಾ? ಹೇಳಿಲ್ಲ. ಥ್ಯಾಂಕ್ ಯು ಸರ್. ಸರ್ ಹೇಗಿದೆ ಸರ್? ಸುಮಾರು ಒಂದು 20 ವರ್ಷ ಹಾಂ ಸರ್ವಿಸ್ ಇತ್ತು ನೋಡಿ. ಹೌದು, ಅವಾಗಿಂದ ಬರ್ತಾ ಇದ್ದೀವಿ ಫ್ಯಾಮಿಲಿ ಜೊತೆ. ಓಹೋ ಹೌದಾ? ಸನ್ಮಾನ್ ಅಂದರೆ ಮೈಂಡಲ್ಲಿ ಖಾಲಿ ದೋಸೆ, ಸೆಟ್ ದೋಸೆ, ಖಾಲಿ ಮಸಾಲೆ ದೋಸೆ, ಮೈನ್ ಖಾಲಿ ದೋಸೆ. ಹೌದು ಬರ್ತೀವಿ. ಏನು ಅಣ್ಣ, ನಾನು 30-40 ವರ್ಷದಿಂದ ಬರ್ತೀನಿ. ನಾನು ಆರೋಗ್ಯವಾಗಿ ಇದ್ದೀನಿ ಅಂತಂದರೆ ಈ ಹೋಟ್ಲಿಗೆ ಬರ್ತೀವಿ. ಯಾಕೆಂದರೆ ನಮಗೆ ಮನೇಲಿ ಗಂಡು ಮಕ್ಕಳಿಲ್ಲ, ಹೆಣ್ಮಕ್ಳು ಇರೋದು, ಅವರು ಮಂದಿದ್ದಾರೆ. ಬಂದು ನಾನು ಟಿಫನ್ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಹೋಗ್ತೀನಿ. ಆರೋಗ್ಯವಾಗಿದ್ದೀನಿ. ಡಾಕ್ಟ್ರ್ ಹತ್ರ ಹೋಗ್ಬೇಕು, ಕಮ್ಮಿ ಆಗಬೇಕು ಅಂದರೆ ಸನ್ಮಾನಕ್ಕೆ ಬಂದರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಭಾಳ ಬ್ಯೂಟಿಫುಲ್ ಆಗಿದೆ ದೋಸೆ. ಹೌದಾ? ಚೆನ್ನಾಗಿತ್ತಾ? ಅದೇ ಭಾಳ ದಿನದ ಮೇಲೆ ದೋಸೆ ಬರ್ತಾ ಇದೆ, ಅದು ದಿನ ಸಿಗ್ತಾ ಇಲ್ವಾ? ಇದು ಭಾಳ ಚೆನ್ನಾಗಿದೆ ದೋಸೆ. ಇವತ್ತೇನೋ ಸ್ಪೆಷಲ್ ಬೇರೆ ಹಾಕೋರು ಇದ್ದಾರೆ ಏನೋ. ಇನ್ನೂ ದೋಸೆ ಹಾಕ್ಕೊಳ್ಳಾಗಿದೆ ಬಂದಿದ್ದೀಗ. ಓ ಹಾಯ್, ಹಲೋ, ಹೇಗಿದ್ಯಾ? ಏನು ಮಾಡ್ತಿದ್ಯಾ? ಏನು ಮಾಡ್ತಾ ಇದೆಯಾ? ಎಷ್ಟನೇ ಕ್ಲಾಸು? ಕನ್ನಡ ಬರಲ್ವಾ? ಕನ್ನಡ ಬರುತ್ತಾನೆ? ಕನ್ನಡ ಕಲಿಸಿದ್ದೀರಾ? ಸರ್ ಕಾಫಿ ಸೂಪರ್, ದೋಸೆ ಸೂಪರ್. ಓಕೆ, ಥ್ಯಾಂಕ್ ಯು ಸರ್. ಮನೆ ಸೂಪರ್. ನಾನು ಶ್ರೀಧರ್ ಭಟ್ ಅಂತೇಳಿ, ಕನ್ನೂಕೆರೆ, ಕೋಟೇಶ್ವರದ ಪಕ್ಕ ಕನ್ನೂಕೆರೆ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ಹುಟ್ಟಿದ್ದು ನಾನು. ಹುಟ್ಟಿ ಬೆಳೆದು ಸಾಗರಕ್ಕೆ ಹೋಗಿದೆ. ಸಾಗರದಲ್ಲಿ ವಿದ್ಯಾಭ್ಯಾಸ ಮಾಡಿ ಹೈಸ್ಕೂಲ್ಗೆ ಬೆಂಗಳೂರಿಗೆ ಬಂದೆ. SLC ಅಂತ ಓದಿದೆ. SLC ಆದಮೇಲೆ ಹೋಟ್ಲ್ ಉದ್ಯಮಕ್ಕೆ ಕಾಲಿಟ್ಟೆ 1980ನಲ್ಲಿ. ಬಂದಾಗ ಸ್ಟ್ರಗಲ್ ತುಂಬ ಮಾಡಿದೆ ಆ್ಯಕ್ಚುಲಿ. ಅವಾಗೇನು ಅಷ್ಟು ಅಂತ ಒಂದು ಹೇಳ್ಕೊಳ್ಳೋಂಥ ಬಿಸ್ನೆಸ್ ಇರಲಿಲ್ಲ. ಅಲ್ಲಿಗೆ ಬರ್ತೀನಿ. ಯಾಕೆ SLCಗೆ ಸ್ಟಾಪ್ ಮಾಡಿ ಬಿಸ್ನೆಸ್ಸಿಗೆ ಬರಬೇಕು ಅಂತ ಸರ್? SLCಯಲ್ಲಿ ನನಗೆ ಓದೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ನಾನು ಏನಾದರೂ ಯಾವಾಗಲೂ ಸಾಧನೆ ಮಾಡಬೇಕು ಅಂತ ಭಾಳ ಮನಸ್ಸಿತ್ತು. ಬಟ್ ಅಲ್ಲಿ ತನಕ ಓದಿದೆ, ಬಟ್ ಸರಸ್ವತಿ ಒಲ್ಮೇಲೆ ಇರಲಿಲ್ಲ. ನನಗೆ ಬೇಡಪ್ಪ ಸಾಕು, ನೀನು ಉದ್ಯೋಗ ಬಾ ಅಂತೇಳಿ ಕಳಿಸ ಆ ಕಡೆಗೆ.
ಅಲ್ಲಿ 80ರಲ್ಲಿ ಬಂದಾಗ ಇದರಲ್ಲಿ ನನ್ನ ಇಷ್ಟಪಟ್ಟು ಬಂದಾಗ ನಾನು ಅದರಲ್ಲಿ ಸಾಧನೆ ಮಾಡಬೇಕು ಅಂತೇಳಿ ಇಷ್ಟಪಟ್ಟು ಬಂದೆ. ಹಾಗಾಗಿ ಪ್ರತಿಯೊಂದು ಕಡೆನೂ ಹೋಗಿ ತಿನ್ನೋದು ಮಾಡಿ ಎಲ್ಲೆಲ್ಲಿ ಚೆನ್ನಾಗಿದೆ ಆ ಪದಾರ್ಥ ಆವಿಷ್ಕಾರ ಮಾಡಿ ಪ್ರಯತ್ನಪಟ್ಟು ಅದೇ ರೀತಿ ಮಾಡೋಕ್ಕೆ ತುಂಬ ಪ್ರಯತ್ನಪಟ್ಟೆ. ಹೋಟೆಲ್ ಬಿಸ್ನೆಸ್ಗೆ ಬರಬೇಕು ಅಂತ ಅನಿಸಿದೆ? ಹೋಟೆಲ್ಗೆ ನಮ್ಮ ತಂದೆಯವರು ನಡ್ಕೊಂಡು ಬರ್ತಾಯಿದ್ರು. ಆ್ಯಕ್ಚುಲಿ ಫಸ್ಟ್ ಬೃಂದಾವನ್ ಹೋಟ್ಲ್ ಅಂತಿತ್ತು. ಫಸ್ಟು ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದಾಗ 68ಅಲ್ಲಿ ಬೃಂದಾವನ್ ಹೋಟ್ಲ್ ಅಂತಿತ್ತು. 82ರಲ್ಲಿ ಅದನ್ನು ಬೃಂದಾವನ್ ಹೋಟೆಲ್ನ ಸನ್ಮಾನ್ ಹೋಟ್ಲ್ ಅಂತ ಮಾಡೋದು. ಅಲ್ಲಿ ತನಕ ನಾವು ಒಂದು ಆವಿಷ್ಕಾರ ಮಾಡಿ ಒಂದೊಂದು ಪದಾರ್ಥನೂ ಈಗಿರಬೇಕು ಅಂತ ಒಂದು ಅದ್ರ ಬಗ್ಗೆ ಒಂದು ಡೆಡಿಕೇಶನ್ನಾಗಿ ಕೆಲಸ ಮಾಡಿದೆ. ಆ ಡೆಡಿಕೇಶನ್ ಮಾಡಿದ್ದು ಇವತ್ತು ನಂಗೆ ಫಲ ಕೊಟ್ಟಿದೆ. ಇವತ್ತು ಸನ್ಮಾನ್ ಹೋಟೆಲ್ ಮಾಡಿದ್ವಿ. ಹೌದು, ತಂದೆ ಬೃಂದಾವನ್ ಹೋಟ್ಲು 82 ತನಗಿತ್ತು. ಬಟ್ ಅವರು ಜೊತೆಗಿದ್ದರು. ಬಟ್ ಪ್ರತಿಯೊಂದು ವಿಚಾರದಲ್ಲೂ ಅವ್ರ ಸಪೋರ್ಟ್ ನನಗಿತ್ತು. ಆ್ಯಕ್ಚುಲಿ ನಾವು ಅಣ್ಣ ತಮ್ಮ 3 ಜನ ಇದ್ದರು. ಆ್ಯಕ್ಚುಲಿ ಎಲ್ಲರ ಸಪೋರ್ಟು ನನಗಿತ್ತು. ಬಟ್ ಹೋರಾಟ ಮಾಡಿದ್ದು ನನ್ನ ಜೊತೆ ನಾನೇ ಮಾಡಿದ್ದೆ. ಆ್ಯಕ್ಚುಲಿ ಇಲ್ಲ, ಎಜುಕೇಷನ್ ಬಿಟ್ಟು ಈ ಕಡೆ ಬಿಸ್ನೆಸ್ಸಿಗೆ ಬರಬೇಕು ಅಂತಂದಾಗ ಪೇರೆಂಟ್ಸ್ ಅಷ್ಟು ಈಸಿಯಾಗಿ ಒಪ್ಪಲ್ಲ. ನಿಮ್ಮ ಪೇರೆಂಟ್ಸು ಹೆಂಗೆ ರಿಯಾಕ್ಟ್ ಮಾಡಿದ್ರಾಗ? ಆ್ಯಕ್ಚುಲಿ ನಾನು ಓದೋದು ಭಾಳ ಹಿಂದಿದ್ದೆ. ಆ್ಯಕ್ಚುಲಿ ನೀನು ಓದೋ ಪ್ರಯೋಜನ ಇಲ್ಲ, ಹೋಟ್ಲಿಗೆ ಬಾ ಅನ್ನತ್ತೀರಿ. ಅವ್ರು ಕರ್ಕೊಂಡು ಹೋಟ್ಲಿಗೆ ಹೇಳ್ಬಿಟ್ರು, ಹಾಂ ನೀನು ಪ್ರಯೋಜನ ಇಲ್ಲ ಮತ್ತು ಹಾಳ ಬಿಡ್ತೀಯ ಮತ್ತು ನೀನು ಬಾ ಹೋಟ್ಲಿಗೆ ಕರ್ಕೊಂಡ್ರು. ಸ್ವಲ್ಪ ದಿನ ಮನಸ್ಸಿಗೆ ಕಸೂಸಿ ಇತ್ತು. ಬಟ್ ಇವತ್ತು ಯಾರೇ ಕೇಳೋದನ್ನು ಸೌತ್ ಎಂಡ್ ಸನ್ಮಾನ್ ಶ್ರೀಧರ್ ಅಂತ ಕರೀತಾರೆ. ನನಗೆ ಯಾರೇ ಕೇಳಿ ರೆಕಗ್ನೈಸ್ ಮಾಡಲಿ, ನಾನು ರೆಕಗ್ನೈಸ್ ಮಾಡೋದು ಸೌತ್ ಎಂಡ್ ಶ್ರೀಧರ್ ಅಂತ ಕರೆಯೋದು. ನನಗೆ ಆ ಒಂದು ಹೆಸರನ್ನ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ರಾಜರ ದಯೆ ಇಲ್ಲ, ಅವ್ರನ್ನ ಅಪಾರ ನಂಬಿಕೆ ಇಟ್ಟಿದ್ದೀನಿ. ಅವ್ರು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅವ್ರ ದಾರಿ ದೀಪ ನನಗಿದ್ದಾರೆ. ಆ್ಯಕ್ಚುಲಿ ಸರ್, ತಂದೆಯವರು ಕೂಡ ಹೋಟ್ಲು ಮಾಡಿದ್ರು, ನೀವು ಕೂಡ ಅದನ್ನ ಸನ್ಮಾನ್ ಅಂತ ಅಸೋಸಿಯೇಟ್ ಮಾಡಿ ನೀವು ಕೂಡ ಅದೇ ಬಿಸ್ನೆಸ್ಸಿಗೆ ಬಂದ್ರಿ. ಅವ್ರು ಮಾಡಿದ್ದಕ್ಕೂ ನೀವು ಮಾಡಿದ್ದಕ್ಕೂ ಏನೆಲ್ಲ ಅಪ್ಗ್ರೇಡೇಷನ್ ಮಾಡಿದ್ರ ನೀವು ಅಂತ? ಅವು ತಂದೆಯವರು ಇದ್ದಾಗಲೂ ಅಪ್ಗ್ರೇಡೇಷನ್ ಇತ್ತು. ಆ್ಯಕ್ಚುಲಿ ಅಂದರೆ ಆ ಒಂದು ಕ್ವಾಲಿಟಿ ಫುಡ್ ಇರಲಿಲ್ಲ ಅವಾಗ ಏನಾಯಿತು, ಒಂದು ಹೀಗಿರಬೇಕು ಅಂತ ಕಾನ್ಸೆಪ್ಟ್ ಇರಲಿಲ್ಲ. ನಾನು ಇದರಲ್ಲಿ ಬಂದು ಒಂದು ಏನಾದರೂ ಸಾಧನೆ ಮಾಡಿ ಇವತ್ತು ಸನ್ಮಾನ್ ಹೋಟ್ಲು ಖಾಲಿ ದೋಸೆ ಅಂತ ಹೇಳಿದ್ರೆ ಯಾರೇ ಕೇಳಲಿ ಫಸ್ಟ್ ಸನ್ಮಾನ್ ಹೋಟ್ಲು ಖಾಲಿ ದೋಸೆ ಪಾ ಇನ್ನಂತಾರೆ. ಇವತ್ತು ಆ ಒಂದು ಹೆಸರು ಬರಬೇಕಂತೇಳಿ ಸುಮಾರು ವರ್ಷ ಪ್ರಯತ್ನ ಪಟ್ಟೆ. ಅದಕ್ಕೆ ಆ ಪ್ರಯತ್ನದ ಫಲ ಇವತ್ತು ಯಾರು ಎಲ್ಲೇ ತಿನ್ನಲಿ ಲಾಸ್ಟಿಗೆ ಸನ್ಮಾನ್ ಹೋಟ್ಲಿಗೆ ಬಂದು ಖಾಲಿ ದೋಸೆ ತಿಂದು ಕಾಫಿ ಕುಡಿದು ಆ ಕಷ್ಟ ಇದೆ. ಆ್ಯಕ್ಚುಲಿ ಇನ್ನು ಯಾವುದೇ ಕೆಲಸದಲ್ಲಿ ಸಾಧನೆ ಮಾಡಬೇಕು ಅಂತಂದರೆ ಸ್ಟಾರ್ಟಿಂಗ್ ಬರಬೇಕಾದ್ರೆ ಒಂದಷ್ಟು ಹಿರಿಯರಿಂದ ಕೇಳ್ಕೊಂಡಂತಹ ಮಾತುಗಳು ಸ್ಫೂರ್ತಿ ಆಗುತ್ತೆ. ನೀವು ಈ ಬಿಸ್ನೆಸ್ಸಿಗೆ ಬರೋದಕ್ಕಿಂತ ಮುಂಚೆ ನಿಮ್ಮ ತಂದೆಯವರೇ ಕಾರಣ ಅಂತ ಹೇಳಿದ್ರೆ, ನಿಮ್ಮ ತಂದೆಯವರು ಏನು ಹೇಳಿದ್ರು ಅಂದರೆ ಹೋಟೆಲ್ ಅಂದರೆ ಹೆಂಗಿರಬೇಕು, ಹೆಂಗೆ ಮಾಡಬೇಕು, ಅವ್ರು ಕೊಟ್ಟಂತಹ ಟಿಪ್ಸ್ಗಳೇನು? ಫಸ್ಟು ಡೆಡಿಕೇಶನ್ ಬೆಳೆಸ್ಕೊ, ಶ್ರದ್ಧೆಯಿಂದ ಕೆಲಸ ಮಾಡು. ಯಾವುದೇ ಕೆಲಸ ಮಾಡು ಶ್ರದ್ಧೆಯಿಂದ ಮಾಡಿದ್ರೆ ನಿಂಗೆ ಫಲ ಖಂಡಿತ ಸಿಕ್ಕೇ ಸಿಗುತ್ತೆ. ಮತ್ತು ಜನರಿಗೆ ಒಳ್ಳೆ ಪದಾರ್ಥ ಕೊಡು. ಪದಾರ್ಥ ಹಾಗೆ ಕ್ಲೀನ್ ಇರಲಿ, ಹೈಜಿನಿಕಾಗಿ ಮಾಡು. ಮತ್ತು ಪದಾರ್ಥ ಕಸ್ಟಮರ್ ಇಷ್ಟಪಡಬೇಕು. ಅವ್ರು ಇಷ್ಟಪಟ್ಟರೆ ಅದು ಫಲ ಸಿಕ್ಕೇ ಸಿಗುತ್ತೆ. ಅದೇ ಕಡೆ ತುಂಬ ಗಮನ ಕೊಡು. ಅವ್ರು ಹೇಳಿದಷ್ಟೇ, ಬೇಗ ಹೇಳು, ಹೋಟ್ಲನ್ನೇ ದೇವ್ರನ್ನ ತಿಳ್ಕೊ. ನಾವು ಅದೇ ರೀತಿ ಇವತ್ತು ಹಾಗೇ ಇದ್ದೀನಿ. ಬೆಳಿಗ್ಗೆ 6:30 ಹೋಟ್ಲಿಗೆ ಬರ್ತೀನಿ. ಬೆಳಿಗ್ಗೆ ಬಂದು ಒಂದು ಅರ್ಧ ಗಂಟೆ ಇರ್ತೀನಿ ಬೆಳಿಗ್ಗೆ. ಹೊತ್ತು ಅವ್ರು ಹೇಳಿದ್ದನ್ನು ಫಾಲೋ ಮಾಡ್ತಾಯಿದ್ದೀನಿ ಇವತ್ತಿಗೂ. ಅದು ಹೇಳಿದಾರೆ ನನಗೆ, ಅವ್ರು ಹೇಳಿದ್ದನ್ನು ನಾವು ಅದನ್ನು ಪಾಲನೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಆ ರೀತಿ ಇರೋಕ್ಕೋಗಿ ನಾವು ಡೆಡಿಕೇಶನ್ ಬಂತು. ನಾವು ಫಸ್ಟು 6 ಹೋಟ್ಲಿತ್ತು. ಆ್ಯಕ್ಚುಲಿ ಎಲ್ಲ ಪಾರ್ಟ್ನರ್ಶಿಪ್ಪೇ ಇತ್ತು. ಎಲ್ಲ ಪಾರ್ಟ್ನರ್ಶಿಪ್ ಮೋಸ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾವು ನಮ್ಮ ಅಣ್ಣದೆಲ್ಲ ಒಟ್ಟಿಗೆ ಇದು ಮಾಡಿಕೊಂಡು ಎಲ್ಲರೂ ಬೇರೆ ಬೇರೆ ವ್ಯವಹಾರ ಮಾಡ್ಕೊಂಡಿದ್ವಿ. ಬಟ್ ಒಟ್ಟಿಗಿದ್ದೀವಿ, ಬಟ್ ವ್ಯವಹಾರ ಬೇರೆ ಬೇರೆ. ನಮ್ಮ ತಂಡವರು ಅದನ್ನು ಮಾರ್ಗದರ್ಶನದಲ್ಲಿ ಎಲ್ಲರೂ ಹಾಗೇ ಇದ್ದಾರೆ. ಆ ಡೆಡಿಕೇಶನ್ ಬಿಟ್ಟು ಇದು ಮಾಡಲ್ಲ. ಹೋಟ್ಲಿಗೆ ಬಿಟ್ಟರೆ ಫಸ್ಟು, ಮಿಕ್ಕಿದ್ದೆಲ್ಲ ಆಮೇಲೆ. ಆ ಒಂದು ರೀತಿಯಲ್ಲಿ ಬರ್ತಾ ಇರೋದ್ರಿಂದ ನಮ್ಮ ಶ್ರಮಕ್ಕೆ ಭಗವಂತ ನಮಗೆ ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ದಿನಚರಿ ನಿಮ್ಮದು ಡೈಲಿ ಇದ್ದಾಗ ದಿನಚರಿ ಹೋಟೆಲ್ ವಿಚಾರವಾಗಿ ನಿಮ್ಮ ದಿನಚರಿ ಹೇಗಿರುತ್ತೆ? ಪ್ರತಿದಿನ ಬೆಳಿಗ್ಗೆ ನಾನು 6 ಕಾಲೇ ಬರ್ತೀನಿ. ಬಂದೆಲ್ಲ ಒಂದ್ಸಲ ಟೇಸ್ಟ್ ಮಾಡಿಬಿಟ್ಟು ಹುಡುಗರ ಹತ್ರ ಮಾತಾಡಿ ಪ್ರತಿದಿನ ಟೇಸ್ಟ್ ಮಾಡ್ತೀನಿ. ಪ್ರತಿದಿನ ಅಂತ ಹೇಳಿದ್ರೆ ಇರ್ತಾರೆ. ಒಂದೇನಾಗುತ್ತೆ, ಒಂದ್ಸಲ ಏನೋ ಹೆಚ್ಚು ಕಮ್ಮಿ ಆಗಿರುತ್ತೆ. ನೋಡಿ, ಮೊನ್ನೆ ಬಂದಾಗ ಏನಾಗಿತ್ತು, ಒಂಚೂರು ಉಪ್ಪು ಜಾಸ್ತಿ ಆಗಿತ್ತು. ಅವಾಗೇನಾಗುತ್ತೆ, ಮತ್ತು ಸಾಂಬಾರಿಗೆ ನಾವು ಒಂದು ಹಿಂಗೆ ಹಾಕ್ತೀವಿ, ಈ ಮುದ್ದೆ ಹಿಂಗೆ ಅಂತ ಬರುತ್ತೆ, ಅದನ್ನು ನಾವು ಹಾಕ್ತೀವಿ. ಅದನ್ನು ಒಂದೊಂದು ಮರ್ತೋಗಿರ್ತಾರೆ ಅವರು. ಏನಾಗುತ್ತೆ, ಸ್ವಾಭಾವಿಕವಾಗಿ ಮನುಷ್ಯನ ಒಂದು ನ್ಯೂನತೆ ಇರುತ್ತೆ. ಅದನ್ನು ಟೆಸ್ಟ್ ಮಾಡಿ ಗಿರಾಕಿ ಬಿಡೋ ಮುಂಚೆ ನಾವು ಅದನ್ನು ಟೆಸ್ಟ್ ಮಾಡ್ತೀವಿ. ಒಂದು ಚಟ್ನಿ ಆಯಿತು, ಇಡ್ಲಿ ಆಯಿತು, ಖಾಲಿ ಎಲ್ಲನೂ ಚೆಕ್ ಮಾಡಿಬಿಟ್ಟು
ಇದು ಸರಿ ಇದೆಯಾ ಚೆಕ್ ಮಾಡಿ ಅವಾಗೇನಂತೆ ಕಸ್ಟಮರ್ಗೆ ಪರವಾಗಿಲ್ಲಪ್ಪ ಇವರು ಚೆಕ್ ಮಾಡಿ ಇದು ಮಾಡ್ತಾರೆ. ನಾನು ಇವತ್ತು ಟಿಫನ್ ನಮ್ಮ ತಂದೆ ಹೇಳ್ಕೊಟ್ಟಿದ್ದಾರೆ, ಗಿರಾಕಿ ಮಧ್ಯೆ ಟಿಫನ್ ಮಾಡು, ನೀನು ಆಫೀಸ್ ಮುಂದೆ ಟಿಫನ್ ಮಾಡಬೇಡ. ಅವಾಗ ಗಿರಾಕಿಗೂ ನನಗೆ ಕೊಡೋ ಪದಾರ್ಥನ ಅವರು ಟಿಫನ್ ಮಾಡ್ತಾರೆ ಅಂದರೆ ಅದು ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶ ಅದು. ಈ ಸಾಮಾನ್ಯಕ್ಕೆ ಯಾರಿಗೂ ಟಿಫನ್ ಮಾಡಲ್ಲ, ಅವನ ಒಬ್ಬ ಕೂತ್ಕೊಂಡು ಟಿಫನ್ ಮಾಡ್ತಾರೆ. ನಾನು ಹಾಗಲ್ಲ, ಇವತ್ತು ಕಷ್ಟ ಮಧ್ಯಾಹ್ನ ಕೂತ್ಕೊಂಡು ಟಿಫನ್ ಮಾಡ್ತೀನಿ. ವಾರದಲ್ಲಿ 2 ದಿನ ಹೋಟ್ಲಲ್ಲಿ ಊಟ ಮಾಡ್ತೀನಿ ನಾನು. ಯಾಕೆ ಕೇಳಿದ್ರೆ ಪದಾರ್ಥ ಏನಾಗಿದೆ ಅದು ನಮ್ಗೆ ಗೊತ್ತಾಗುತ್ತೆ. ಅವಾಗ ಯಾವ ಮಿಸ್ಟೇಕು ಎಲ್ಲರೂ ಮಾಡ್ತಾರೆ, ಆ ಮಿಸ್ಟೇಕನ್ನು ನಾವು ಸರಿ ಮಾಡಬೇಕು ಅಷ್ಟೇ. ಅದನ್ನು ಕಸ್ಟಮರ್ ಏನಕ್ಕೆ ಬರ್ತಾರೆ ನಮ್ಮ ಹೋಟ್ಲಿಗೆ ಹುಡ್ಕೊಂಡು ಬರ್ತಾರೆ. ಹೋಟೆಲ್ ಅಂದರೆ ರುಚಿ, ಆ ರುಚಿ ಮತ್ತು ಪದಾರ್ಥ ಏನಾಗುತ್ತೆ ಹೆಚ್ಚಿಗೆ ಒಂದೇ ಮೊನ್ನೆ ಕಳಿಸ್ತಿಲ್ಲ ಅಂತ ಸಾಂಬಾರು ಸೀದೋಗ್ಬಿಟ್ಟಿದೆ. ನಾನು ಆರೂವರೆ ಬಂದಾಗ ಅದು ಫುಲ್ಲು ಕೊನೆಗೆ ಅಷ್ಟು ಬಿಸಾಕಿ ಬೇರೆ ಮಾಡಿಸ್ಬಿಟ್ಟು ಕಂಪ್ಲೀಟು ಸುಮಾರು 80 ಲೀಟರ್ ಸಾಂಬಾರು ಬಿಸಾಕಿದ್ದೀನಿ. ಸರ್ ಅಷ್ಟೊಂದು ಧೈರ್ಯ ಹೆಂಗೆ ಸರ್? ಅಷ್ಟೊಂದು ಧೈರ್ಯ ಗಿರಾಕಿ ಒಳ್ಳೇದು ಕೊಡಬೇಕು. ಗಿರಾಕಿನೇ ದೇವರು ಸರ್. ಅಲ್ಟಿಮೇಟ್ ಗಿರಾಕಿ ಕಸ್ಟಮರ್ ಸ್ಕೀಮ್. ಅವ್ರು ಚೆನ್ನಾಗಿದ್ದರೆ ನಾನು ಚೆನ್ನಾಗಿದ್ದಂಗೆ, ಅವ್ರು ಬೈದರೆ ನಮ್ಗೆ ಒಳ್ಳೇದಾಗಲ್ಲ. ಅಲ್ಲಕ್ಕೆ ಹೋಗಿ ನಮ್ಮ ತಂದೆ ಪಾಲಿಸಿ ಗಿರಾಕಿ ತುಂಬ ರೇಟ್ ಜಾಸ್ತಿ ಇಡಬೇಡ, ಪದಾರ್ಥ ಚೆನ್ನಾಗಿ ಕೊಡು. ಆ ಉದ್ದೇಶ ಇವತ್ತು ಅದನ್ನೇ ಫಾಲೋ ಮಾಡ್ತಾಯಿದ್ದೆ. ಏನಾದ್ರು ದೋಸೆ ತಿಂದಾಗ ಬರೀ ಪ್ಯೂರ್ ತುಪ್ಪದ ದೋಸೆ ಅದು 60 ರೂಪಾಯಿ ಕೊಡ್ತಾಯಿದ್ದೇನೆ. ಯಾರಿಗೂ ಕೊಡಲ್ಲ ಅದು. ಆ್ಯಕ್ಚುಲಿ ಯಾರಿಗೂ ಕೊಡಲ್ಲ ಅದನ್ನು, ನಾನು ಕೊಡ್ತಾಯಿದ್ದೇನೆ. ರೀಸೆಂಟಾಗಿ ಮೊನ್ನೆ ಒಂದು 3-4 ವರ್ಷ ಆಯ್ತು. ಈಗ ಕಲರ್ ಯೂಸ್ ಮಾಡ್ತಾಯಿದ್ದೆ. ಇದಕ್ಕೆ ಕೆಲವಕ್ಕೆಲ್ಲ ಬೇಡ, ಅದು ಎಫೆಕ್ಟು ಅಂತ ಹೇಳಿದ್ಮೇಲೆ ಅದನ್ನು ನಿಲ್ಲಿಸ್ಬಿಟ್ಟೆ. ಈಗ RO ಪ್ಲಾಂಟ್ ಹಾಕಿದ ಮೇಲ್ಗಡೆ ಈಗ ಕಲರ್ ಆಯಿತು, ಟೇಸ್ಟಿಂಗ್ ಯೂಸೇ ಮಾಡ್ತಿರ್ಲಿಲ್ಲ. ಏನು ನಮ್ಮ ಮೋಟೆ ಕಲರೇ ಬರೋಲ್ಲ. ಈಗ ಎಲ್ಲಿ ಹುಡುಕು ಕಲರ್ ಸಿಕ್ಕಲ್ಲ ನಮಗೆ. ಮತ್ತು ಕಸ್ಟಮರ್ಗೆ RO ವಾಟ್ರಲ್ಲೇ ಪದಾರ್ಥ ಮಾಡ್ತೀವಿ. RO ವಾಟ್ರಲ್ಲೇ ನಮ್ಮ ಮೇಲೆ ಪ್ಲಾಂಟ್ ಇದೆ ಮೇಲ್ಗಡೆ, ಅದರಲ್ಲೇ ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ಕಂಪ್ಲೀಟ್ ಅಡುಗೆಗೆ. ಯಾಕಂದರೆ ಕಸ್ಟಮರ್ಗೆ ನಾವು ಕೊಡೋದನ್ನು ಚೆನ್ನಾಗಿ ಕೊಡಬೇಕು. ಇವತ್ತು ನಮ್ಮಲ್ಲಿ ಆ ವಯಸ್ಸು ಕಷ್ಟ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ, ಸರ್ ನಿಮ್ಮಲ್ಲಿ ಟಿಫನ್ ಮಾಡಿದ್ರೆ ನಮ್ಮ ಹೊಟ್ಟೆ ಹಾಳಾಗಲ್ಲ. ಇವತ್ತು 3 ತಲೆಮಾರು ನಮ್ಮ ಟಿಫನ್ ಬರ್ತಾಯಿದೆ ಗೊತ್ತೀಗ. ಅಲ್ಲ ಸರ್ 2 ತಲೆಮಾರು. ಯಾಕೆ ಕೇಳಿದ್ರೆ ಆ ಪದಾರ್ಥ ಹಂಗೆ ಕೊಡಬೇಕು ಅಂತ ನಮ್ಮ ತಂದೆ ಹೇಳ್ಕೊಟ್ಟಿದ್ದಾರೆ. ಕಸ್ಟಮರ್ ಇಸ್ ಕಿಂಗ್, ಅವ್ರಿಗೆ ಚೆನ್ನಾಗಿ ನೋಡ್ಕೊ. ಈಗ ಒಬ್ರು ಹಿರಿಯರು ಕೂಡ ನಿಮ್ಮ ಹತ್ರ ಮಾತಾಡ್ತಾ ಹೇಳಿದ್ರು, ಸಲ್ಮಾನ್ ಹೋಟೆಲಲ್ಲಿ ತಿಂದರೆ ನಾವು ಹಾಸ್ಪಿಟ್ಲಿಗೆ ಹೋಗೋದು ತಪ್ಪುತ್ತೆ, ಇದು ನನ್ನ ಸ್ವಂತ ಅನುಭವ ಅಂತ. ಏನು ಅಣ್ಣ, ನಾನು 30-40 ವರ್ಷದಿಂದ ಬರ್ತೀನಿ. ನಾನು ಆರೋಗ್ಯವಾಗಿ ಇದ್ದೀನಿ ಅಂತಂದರೆ ಈ ಹೋಟ್ಲಿಗೆ ಬರ್ತೀವಿ. ಯಾಕೆಂದರೆ ನಮಗೆ ಮನೇಲಿ ಗಂಡ್ಮಕ್ಳಿಲ್ಲ, ಹೆಣ್ಮಕ್ಳು ಇರೋದು, ಅವರು ಮಲಗಿದ್ದಾರೆ. ಬಂದು ನಾನು ಟಿಫನ್ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಹೋಗ್ತೀನಿ. ಆರೋಗ್ಯವಾಗಿದ್ದೀನಿ. ಡಾಕ್ಟ್ರ್ ಹತ್ರ ಹೋಗ್ಬೇಕು, ಕಮ್ಮಿ ಆಗಬೇಕು ಅಂದರೆ ಸನ್ಮಾನಕ್ಕೆ ಬಂದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಎಸ್ ಅಂತ ಹಳೆ ನೀವು ನೋಡಿದ್ರೆ ಎಷ್ಟು ವಯಸ್ಸಾದರೂ ತುಂಬ ಜನ ಬರ್ತಾರೆ. ಆ್ಯಕ್ಚುಲಿ ಯಾಕೆ ಕೇಳಿದ್ರೆ ಅದನ್ನು ಮೇಂಟೈನ್ ಮಾಡಿದ್ವಿ. ಕಸ್ಟಮರಿಗೆ ತಿಂದರೆ ಅವು ಯಾವುದೇ ರೀತಿಯಾದ ತೊಂದರೆ ಆಗಬಾರ್ದು. ಕೆಲವೆಲ್ಲ ಏನೋ ಸ್ವಲ್ಪ ನಿಮಗೆ ಮಾಡ್ತಾರಿಲ್ಲ, ಬಟ್ ಅದೇನೂ ಕಸ್ಟಮರ್ಗೆ ನಾವು ಮಾಡಲ್ಲ. ಕಸ್ಟಮರ್ಸ್ ಚೆನ್ನಾಗಿರಬೇಕು. ಕಸ್ಟಮರ್ ಸ್ಕಿಂಗ್ ನಮ್ಗೆ ತಮ್ಮದೇ ಹೇಳಿದ್ದು ಸಾಕು. ಕಸ್ಟಮರ್ ದೇವ್ರದನ್ನು ಟ್ರೀಟ್ ಮಾಡ್ಕೊ. ನೀನು ಆ ದೇವ್ರ ಆಶೀರ್ವಾದ ಕೊಟ್ಟರೆ ನಿನಗೆ ಫಲ ಖಂಡಿತ ಸಿಗುತ್ತೆ ಅಂತೇಳಿ. ಇನ್ನು ಪ್ರತಿದಿನ ಬಂದು ಟೇಸ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ ಸರ್. ಟೇಸ್ಟ್ ನೀವು ಮಾಡಿದಾಗ ಅದು ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದರೆ ಅದನ್ನು ಬಿಸಾಕ್ಬಿಟ್ಟು ಹೊಸದಾಗಿ ಮಾಡಿಸ್ತೀರಾ ಅಥವಾ ಅದನ್ನೇ ಅಲ್ಲ, ಅದು ಮಾಡೋಕ್ಕೆ ಆಗಲ್ಲ ಅಂತೇಳಿ ಬಿಸಾಕ್ಬಿಡ್ತೀನಿ. ಈಗ ಹೇಳಿದೆ ಸಾಂಬಾರು ಸರಿಯಿಲ್ಲ. ಮೊನ್ನೆ ಏನಾಯಿತು, ರೈಸ್ ಬಾತ್ ಮಾಡಿದ್ರು, ಅದು ಕಂಪ್ಲೀಟ್ ಮುದ್ದೆ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ಅದು ನನ್ನ ಮಿಸ್ಟೇಕ್. ಅಕ್ಕಿ ಏನೋ ಟೆಸ್ಟ್ ಮಾಡೋಕ್ಕೆ ಹೋಗಿದ್ದೆ, ಅದು ಅಕ್ಕಿ ಸರಿ ಇರಲಿಲ್ಲ. ಆ್ಯಕ್ಚುಲಿ ಕಂಪ್ಲೀಟ್ ಮುದ್ದೆ ಆಗಿತ್ತು. ಎಲ್ಲ ತೆಗೆದುಬಿಟ್ಟು ಅಲ್ಲೊಂದು ದನದ ಕೊಟ್ಟಿಗೆ ಇದೆ, ಕೊಟ್ಬಿಡ್ತೀವಿ ಅದನ್ನು. ಬಟ್ ಕಸ್ಟಮರ್ಗೆ ಚೆನ್ನಾಗಿರೋದು ಹೋಗಬೇಕು. ಮತ್ತೆ ಹೊಸದಾಗಿ ಮಾಡಿದ್ರಿ, ಮತ್ತೆ ಬೇರೆ 1 ಅವರ್ ಐಟಮ್ ಇರಲಿಲ್ಲ, ಬೇರೆ ಮಾಡಿ ಕೊನೆಗೆ ಅದು ಕೊಟ್ಟಿರೋದು. ಆ್ಯಕ್ಚುಲಿ ಸರ್, ವರ್ಕರ್ಸ್ಗೆ ಈ ಥರದ ವಿಚಾರಗಳಲ್ಲಿ ಪೇಷನ್ಸ್ ಅಂದರೆ ಮತ್ತೆ ಮಾಡಬೇಕಾ ಹೊಸದಾಗಿಂದ, ಇದು ಇಷ್ಟೊತ್ತು ತನಕ ಮಾಡಿ ಇದಕ್ಕೊಂದು ಶ್ರಮ ಹಾಕಿದ್ವಿ, ಆ ಥರದ್ದೆಲ್ಲ ವರ್ಕರ್ಸ್ ಕಸ್ಟಮರ್ ಯಜಮಾನ ಹೇಗೆ ಹೇಳ್ತೋ ನಾವು ಹುಡುಗರನ್ನ ನಮ್ಮ ಹುಡುಗರು ತಿಳ್ಕೊಂಡಿರ್ತೀವಿ. ನಾನು ಯಾವತ್ತೂ ಯಾವಾಗ ಹುಡುಗರಿಗೆ ಇವತ್ತು 27 ವರ್ಷ ಆಯಿತು, ಯಾರಿಗೂ ಕೆಟ್ಟ ಬೈದಿಲ್ಲ. ಬಾ ಮಗನೇ ಯಾಕೆ ಮಾಡ್ತೀಯಾ, ತಪ್ಪು ಮಾಡ್ತೀಯಾ ಅಂದರೆ ಒಂದು ಫ್ರೆಂಡ್ಲಿ ಮೂಮೆಂಟೇ ಹೋಗ್ತೀವಿ ಹುಡುಗರ ಹತ್ರ. ಯಾಕೆ ಅವ್ರು ಕಷ್ಟಪಟ್ಟರೆ ನಾನಿರೋದು, ಅವ್ರು ಕಷ್ಟಪಡೋದು ನಾನಿರೋದಿಲ್ಲ. ಹಾಗಂತ ಹೇಳ್ಬಿಟ್ಟು ಅವ್ನು ಕೆಲಸಗಾರ ಅಂತ ಹೇಳ್ಬಿಟ್ಟು ಅವನಿಗೆ ರೆಸ್ಪೆಕ್ಟ್ ಕೊಡ್ತೀನಿ. ಅವನಿಗೆ ತಪ್ಪು ಮಾಡಿದಾಗ ಬೆನ್ನು ಮುಟ್ಟಿ ಯಾಕಪ್ಪ ತಪ್ಪು ಮಾಡಿದ್ಯಾ ನೀನು, ಇದು ಮಾಡಿದ ತಪ್ಪು, ನೀನು ಮಾಡಬೇಡ ಹಿಂಗೆ. ಪ್ರೀತಿಯಿಂದ ಹೋಗಬೇಕೇ ವಿನಃ ನಾವು ಮಕ್ಳಿಗೆ ಹಿಂಗೆ ಹೇಳ್ತೀವಿ. ಮಕ್ಳಿಗೆ ಗದ್ರ ಕೇಳೋಲ್ಲ, ಮಕ್ಳಿಗೆ ಕೇಳೋದಿಲ್ಲ. ಹಾಗೆ ಕೇಳೋದೇ ಇಲ್ಲ. ಹಾಲಕ್ಕೆ ಹೋಗಿ ಏನು ಒಂದು ಘಟನೆ ಆಯ್ತು ನನಗೆ. ಆ್ಯಕ್ಚುಲಿ
ಒಂದು ಘಟನೆ ಆದಾಗ ಅವತ್ತು ನನ್ನ ಮಿಸ್ಸಸ್ಸು ಜೊತೆಗಿದ್ದರೆ ಅವತ್ತು ನಾನು ಮದುವೆ ಆಗಿ 28 ವರ್ಷ ಆಯ್ತು ಇವತ್ತಿಗೆ. ಮಿಸ್ಸಸ್ಸು ಜೊತೆಗಿದ್ದರು. ಹುಡುಗನಿಗೆ ನಾನೊಂದು ಕೆಟ್ಟ ಶಬ್ದದಲ್ಲಿ ಬೈದೆ. ಆವಾಗ ಅವಳು ಹೇಳೋದು, ಯಾಕೆ ಬೈತೀರ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ ಬೈತೀರ ನೀವು, ಅವನು ವ್ಯಾಲ್ಯೂ ಕೊಡಿ ಅವರಿಗೆ. ಅವತ್ತಿಂದ ಇವತ್ತಿನವರೆಗೂ ಆ ಕೆಟ್ಟ ಶಬ್ದ ಯೂಸೇ ಮಾಡಿಲ್ಲ. ಮೊದಲು ನಾನು ಸಿಕ್ಕಾಪಟ್ಟೆ ಬೈತಾ ಇದ್ದೆ, ಮಾಡ್ತಿದ್ದೆ. ಅವತ್ತು ಹೇಳಿದ್ಮೇಲೆ ಬೇಡ, ಅವನು ಮರ್ಯಾದೆ ಕೊಡಿ. ಕೆಲಸಗಾರ ಅಂತಲ್ಲ, ನಿಮ್ಮ ತಮ್ಮ ಅಂತ ರೆಸ್ಪೆಕ್ಟ್ ಕೊಡಿ. ಅವ್ರ ಕೆಲಸ ಚೆನ್ನಾಗಿ ಮಾಡ್ತಾರೆ. ಈಗ ನಾನು ಇವತ್ತು ಅಡಾಪ್ಟ್ ಮಾಡ್ಕೊಂಡ್ಮೇಲೆ ನಾನು ಹೋಟ್ಲ ಹುಡುಗರು ಪ್ರಾಬ್ಲಮ್ಮೇ ಇಲ್ಲ ನಾನು ಆ್ಯಕ್ಚುಲಿ. ಈಗ ಒಳ್ಳೆ ಒಂದು ಫ್ರೆಂಡ್ ಹೌದು. ಈಗ ಹೇಳ್ತಾರೆ ಸರಿ ಇಲ್ಲ ಅಂತ ಹೇಳ್ತಾರೆ. ನಾನೊಂದು ಕೆರಡೆ ಏನೋ ಪದಾರ್ಥ ಮಾಡ್ತಾಯಿದ್ದೆ, ಸಾಯಿ ಸರಿ ಬರ್ತಾಯಿಲ್ಲ, ಬೇಡ ಸಾರ್ ಅಂತ ಹೇಳೋದು. ಅದು ಆ್ಯಕ್ಚುಲಿ ಮಾಡೋದು ಸರಿ ಬರಲಿಲ್ಲ ಆ್ಯಕ್ಚುಲಿ. ಅದು ಆಯ್ತಪ್ಪ ಬೇಡ, ಅದು ನೀವು ಹೇಳ್ದಂಗೆ ಮಾಡು. ವ್ಯವಹಾರದಲ್ಲಿ ನಾವು ನಂದೇ ನಡೀಬೇಕು ಅಂತ ಆಗಲ್ಲ. ಒಂದು ಮುಷ್ಟಿ ಇದ್ದಾಗ ಮಾತ್ರ ಸಂಸ್ಥೆ ನಡೀತದೆ. ಎಲ್ಲರೂ ಕೆಲಸ ಮಾಡಬೇಕು. ನಾನು ಕೆಲಸ ಎಲ್ಲರಿಗೂ ಸೇರಿ ಮಾಡಿದಾಗ ಒಂದು ಮುಷ್ಟಿ ಬಲ ಬರುತ್ತೆ. ಆ ಬಲ ಇದ್ದಾಗ ಸಂಸ್ಥೆ ಸಕ್ಸಸ್ ಆಗುತ್ತೆ. ನನ್ನ ಪಾಲಿಸಿ ಹಾಗೆ. ಕೆಲಸ ಚೆನ್ನಾಗಿದೆ. ಇಲ್ಲಿ ಯಜಮಾನ್ರಿಗಿಂತ ಎಲ್ಲ ಒಳ್ಳೆ ರೀತಿಯಲ್ಲಿ ನೋಡ್ಕೊಂತಾರೆ ನಮಗೆಲ್ಲ. ಯಾವುದೇ ಥರ ಪ್ರಾಬ್ಲಮ್ಸ್ ಇಲ್ಲ. ಒಳ್ಳೆ ಹೋಟ್ಲೆಲ್ಲ ಸೇರಿದ್ದೀವಿ ಅನ್ನೋದೊಂದು ಖುಷಿ ಇದೆ ನಮಗೆ. ಸರ್ ದೊರೆ ಅಂತ. ಎಷ್ಟು ವರ್ಷದಿಂದ ಸನ್ಮಾನ ಕೆಲಸ ಮಾಡ್ತಿದ್ದೀರಿ ಸರ್? 20 ವರ್ಷದಿಂದ. 20 ವರ್ಷದಿಂದ? ಹೌದು. ದೋಸೆ ಸ್ಪೆಷಲಿಸ್ಟ್ ಇದೆ, ಹೌದು. ಬೆಂಗಳೂರಲ್ಲೇ ಫೇಮಸ್ ಸರ್ ದೋಸೆ, ಖಾಲಿ ದೋಸೆ. ಹೌದಾ? ಬೆಂಗಳೂರಲ್ಲೇ ಫಸ್ಟ್ ಸಲ್ಮಾನ್ ಹೋಟ್ಲು ಫೇಮಸ್. ಲೇಬರ್ ಸ್ಟಾರ್ ಅಂಬರೀಷ ಮಾತಾಡಿದ್ದಾರೆ, ಸಲ್ಮಾನ್ ಒಳ್ಳೆ ಖಾಲಿ ದೋಸೆ ಫೇಮಸ್ ಇದೆ ಅಂದ್ಬಿಟ್ಟು. ಶ್ರೀಕಾಂತ್ ಅಂತ. ಎಷ್ಟು ವರ್ಷದಿಂದ ಸನ್ಮಾನ ಕೆಲಸ? ಹತ್ರ 20 ವರ್ಷ ಆಯಿತು. ನಮ್ಮಲ್ಲಿ ಖಾಲಿ ದೋಸೆ ಫೇಮಸ್ಸು. ಮೊದಲಿಂದನೂ ಖಾಲಿ ದೋಸೆ ಎಲ್ಲಿಂದೆಲ್ಲ ಹುಡ್ಕೊಂಡು ಬರ್ತಾರೆ ದೋಸೆಗೋಸ್ಕರ. ಈ ಸರೌಂಡಿಂಗಲ್ಲಿ ಎಲ್ಲೂ ಇಲ್ಲ ಖಾಲಿ ದೋಸೆ. ಬೆಂಗಳೂರಲ್ಲೂ ನಂಬರ್ 1 ಖಾಲಿ ದೋಸೆ ನಮ್ಮಲ್ಲಿ ಸಿಗುತ್ತೆ, ಚೆನ್ನಾಗಿದೆ. ಚಟ್ನಿನೂ ಅದಕ್ಕೆ ಸೂಟಾಗಿ ಚಟ್ನಿ ಸಾಂಬಾರು ಎರಡೂ ಒಳ್ಳೆ ರೀತಿಯಲ್ಲಿ ಸಿಗುತ್ತೆ ನಮ್ಮಲ್ಲಿ. ಓನರ್ ಹೆಂಗಿದ್ದಾರೆ? ಓನರ್ ಚೆನ್ನಾಗಿದ್ದಾರೆ, ಆರಾಮಾಗಿದ್ದಾರೆ, ನಮ್ಮನ್ನು ಒಳ್ಳೆ ರೀತಿ ನೋಡ್ಕೊಳ್ತಾರೆ, ಅವರು ಚೆನ್ನಾಗಿದ್ದಾರೆ. ಇನ್ನು ಹೋಟೆಲ್ ಕಟ್ಟೋದಕ್ಕಿಂತ ಮುಂಚೆ ಒಂದಷ್ಟು ಕಡೆ ವಿಸಿಟ್ ಮಾಡ್ತಾ ಇದ್ದೆ, ಒಂದಷ್ಟು ಕಡೆ ಹೋಗ್ತಾ ಇದ್ದೆ, ತುಂಬ ತಿಂತಾ ಇದ್ದೆ. ಅದಾದಮೇಲೆ ನಮ್ಮ ಹೋಟ್ಲಲ್ಲಿ ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು, ಟೇಸ್ಟ್ ಎಲ್ಲ ಹೆಂಗೆ ಕೊಡಬೇಕು ಅಂತ ಹೇಳಿದ್ವಿ. ಹೆಂಗೆ ಆ ದಿನಗಳನ್ನ ಹೆಂಗೆ ಕಳೆದ್ರಿ? ಆ ದಿನಗಳನ್ನ ಇವತ್ತಿಗೆ ನೆನೆಸ್ಕೊಳ್ಳೋದಾದ್ರೆ ಇವತ್ತು ಅದು ನನಗೊಂಥರ ಅದು ಖುಷಿ ಆಗುತ್ತೆ. ನಾನು ಹಾಕಿ ಸಬ್ಬಗಿ ದೋಸೆ ಮಾಡ್ತಾಯಿದ್ದೆ. ಅದು ರೀಸೆಂಟ್ ಇನ್ವೆಂಟ್ರಿಂಗ್ ಆ್ಯಕ್ಚುಲಿ. ಅದು ಮಾಡಿ ನನಗೆ ಗಿರಾಕಿ ತುಂಬ ಇಷ್ಟಪಡ್ತದೆ ಆ್ಯಕ್ಚುಲಿ. ಅದು ಆ್ಯಕ್ಚುಲಿ ಹೆಲ್ತಿ ಫುಡ್ ಅದು. ಅದಕ್ಕೆ ತುಪ್ಪ ಹಾಕ್ಬಿಟ್ಟು ಕೊಡ್ತೀನಿ ನಾನು, ಯಾರೂ ಕೊಡೋಲ್ಲ. ನನ್ನ ಪಾಲಿಸಿ ಏನಪ್ಪ ಅಂದರೆ ಗಿರಾಕಿ ಚೆನ್ನಾಗಿ ಕೊಡಿ. ನಾನು ಈ ಮಸಾಲೆ ದೋಸೆ ಯಾರೂ ಕೊಡೋಲ್ಲ ಆ್ಯಕ್ಚುಲಿ. ನಾನು ತುಪ್ಪದೇ ಕೊಡೋದು ಅವ್ರ ಕಸ್ಟಮರ್ಗೆ. ಯಾಕೆ ನನ್ನ ಸ್ವಂತ ಬಿಲ್ಡಿಂಗು, ರಾಜವಾಯದಿಂದ ಅಂದರೆ ಬರಲಿಲ್ಲ. ಕಸ್ಟಮರ್ ಚೆನ್ನಾಗಿ ಕೊಡು, ಒಳ್ಳೆ ಪದಾರ್ಥ ಕೊಡು. ಬಟ್ ಯಾರೇ ಹೇಳಲಿ, ನನಗೆ ಕಿವಿ ಬಿದ್ದರೆ ನಾಳೆ ಬೆಳಿಗ್ಗೆ ಅಲ್ಲ ಆ ಹೋಟ್ಲಿಗೆ ಹೋಗಿರ್ತೀನಿ. ಬೆಳಿಗ್ಗೆ ಎಷ್ಟೇ ದೂರ ಇರಲಿ, ಅಲ್ಲಿ ಹೋಗಿ ಟೇಸ್ಟ್ ಮಾಡಿ ಅದನ್ನು ನಾನು ಪ್ರಯತ್ನ ಮಾಡ್ತೀನಿ. ನಾನು ಮೊದಲಿಂದ ಹಾಗೆ. ಯಾರೇ ಕಸ್ಟಮರ್ ಹೇಳಿದ್ರೆ ಹಿಂಗೆ ಅಂತೀನಿ, ನಾಳೆ ಬೆಳಿಗ್ಗೆ ಅಲ್ಲಿ ಹೋಗಿ ಅಟ್ಟೆ ಪಡ್ಕೊಂಬರ್ತೀನಿ ಬೆಳಿಗ್ಗೆ. ಅದನ್ನು ನಾನು ಪ್ರಯತ್ನ ಪಡ್ತೀನಿ ಆ್ಯಕ್ಚುಲಿ. ಈಗ ನಾನು ಕೂಡ ತುಮಕೂರು ಕೇಳ್ತಾ ಇದ್ದಾಗ ನೀವು ಅಡ್ರೆಸ್ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ನಾ ಕೇಳಿಕೊಳ್ಳಿ ಈ ನೆಕ್ಸ್ಟ್ ವೀಕಲ್ಲಿ ತುಮಕೂರು ಹೋಗೋ ಪ್ಲ್ಯಾನ್ ಇದೆ ಆ್ಯಕ್ಚುಲಿ. ಈಗ ನಮ್ಮ ಬಾವು ಹೋಟ್ಲ್ ಮಾಡ್ತಾರೆ ಆ್ಯಕ್ಚುಲಿ. ಹೇಳ್ತಿದ್ದಾಗೆ ಟಕ್ಕಂದು ಜ್ಞಾಪಕ ಬಂತು. ನೆಕ್ಸ್ಟ್ ಹೋದಾಗ ಅಲ್ಲಿ ಹೋಗ್ಬಿಟ್ಟು ನಾನು ಹೇಳ್ತೀವಿ, ಹಾಗೆ ಹೋಗಿದ್ದೆ ನಾನು, ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಿದ್ದೆ. ಯಾರೇ ಹೇಳಲಿ, ನನ್ನ ಅದೊಂದು ಮೊದಲಿಂದನೂ ಒಂದು ಕ್ಯೂರಿಯಾಸಿಟಿ ಅದು. ಇಲ್ಲಿವರೆಗೂ ಎಷ್ಟು ಹೋಟೆಲ್ಗಳಿಗೆ ವಿಸಿಟ್ ಮಾಡಿದ್ರಿ ಹಂಗಾರೆ ನೀವು ಈ ವಿಚಾರಗಳನ್ನು? ಅದಕ್ಕೆ ಲೆಕ್ಕನೇ ಇಲ್ಲ, ಅದು ಲೆಕ್ಕನೇ ಇಲ್ಲ. ನಾನೊಂದು ಸಾಂಬಾರು ಇನ್ವೆಂಟ್ರ್ ಮಾಡ್ತಾಯಿದ್ದೆ ಆ್ಯಕ್ಚುಲಿ. ಒಂದು 28 ವರ್ಷದ ಕೆಳಗಡೆ. 92ನಲ್ಲಿ ಅಲ್ಲ, 82 ಇದಾದಮೇಲೆ ಸನ್ಮಾನ ಆದಮೇಲೆ ಅದು ಕಾಯಿಲೆ ನನಗೆ. ಇಲ್ಲಿ ವಿಶೇಷಪುರ ಜನತಾ ಹೋಟ್ಲು ಅಂತಿತ್ತು. ಸಾಂಬಾರಿಗೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಜನತಾ ಹೋಟ್ಲು ಅಂತ ಹೇಳಿದ್ರೆ ತುಂಬ ಫೈನ್ ಹೋಟ್ಲದು. ನಾನು ಹೋದರೆ ಹೇಳ್ಕೊಡಲ್ಲ. ಸುಮಾರು 2 ತಿಂಗಳು ಸತತವಾಗಿ ಹೋಗಿ ಅವನ ಪರಿಚಯ ಮಾಡಿಕೊಂಡು ಅವನ ಹೊರಗಡೆ ಕರೆದು ಅದನ್ನು ಅಡಾಪ್ಟ್ ಮಾಡ್ಕೊಂಡು ಆ್ಯಕ್ಚುಲಿ. ಅವ್ರು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಅವ್ರದ್ದು ಫೈನ್ ಸಾಂಬಾರು. ವಿಶೇಷಪುರ ಜನತಾ ಹೋಟ್ಲ್ ಅಂತೇಳಿ 2 ತಿಂಗಳು ದಿನ ಹೋಗೋದು, ನೋಡೋದು, ಮಾತಾಡ್ಕೊಂಡು ಆಮೇಲೆ ಹೇಳ್ಕೊಟ್ಟ. ಆಮೇಲೆ ಅದು ಆ್ಯಕ್ಚುಲಿ ಹೇಳ್ತಾ ಹೀಗೆ ಯಾರೇ ಹೇಳಲಿ, ನನ್ನ ಕಿವಿಗೆ ಬಿದ್ದರೆ 1 ವೀಕಲ್ಲಿ ಅಲ್ಲಿ ಹೋಗಿರ್ತೀನಿ ನಾನು. ಈಗ ನಮ್ಮ ಲೆಮನ್ ಟೀ ಇದೆಯಲ್ಲ, ಲೆಮನ್ ಟೀ ನಾನು ನಾರ್ಮಲಾಗಿ ಕೊಡ್ತಾಯಿದ್ದೆ ಆ್ಯಕ್ಚುಲಿ. ನಾನು ಒಂದೆಲ್ಲೋ ಮಾಗತ್ತಲ್ಲಿ ಒಂದು ಇದಕ್ಕೆ ಹೋಗಿದ್ದೆ. ಅಲ್ಲಿ ಹೋದಾಗ ಆ ಲೆಮನ್ ಟೀ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಆ ಲೆಮನ್ ಟೀ ಕುಡಿಯೋಕ್ಕೆ 1 ತಿಂಗಳಲ್ಲಿ 8 ಸಲ ಹೋಗಿದ್ದೀನಿ. ಮಾಗತ್ತಲ್ಲಿಗೆ ಹೋಗಿದ್ದೀನಿ.
ಓಕೆ ಅದನ್ನು ಮಾಡಿ ಅದನ್ನು ಇಲ್ಲಿ ಈ ಆ ಟೀಗೆ ಆ್ಯಕ್ಚುಲಿ ಕೊಡೋದು ಆ್ಯಕ್ಚುಲಿ ಈಗ ಓಕೆ ನಂದೇ ಮಸಾಲೆ ರೆಸಿಪಿ ಆ್ಯಕ್ಚುಲಿ ಅದು. ಓಕೆ ಹಾಗೆ ಒಂದು ಪದಾರ್ಥ ನಮ್ಮ ಮನಸ್ಸಿಗೆ ಬಂದರೆ ಅದು ಮಾಡೋ ತನಕ ನಾನು ಅದನ್ನು ಪ್ರಯತ್ನ ಪಡ್ತಾನೆ ಇರ್ತೀನಿ ಆ್ಯಕ್ಚುಲಿ. ಪ್ಲಸ್ ಕಸ್ಟಮರ್ ಒಳ್ಳೇದು ಕೊಡಬೇಕು ಅಂತ ನನ್ನ ಇಂಟೆನ್ಷನು ಹಾಗೆ. ಕಸ್ಟಮರಿಗೆ ನಾನು ಯಾರೇನೇ ತೊಗೊಳ್ಳಿ ಅದನ್ನು ಚೆನ್ನಾಗಿ ಕೊಡಬೇಕು ಅನ್ನೋ ಉದ್ದೇಶ ಇದು. ಆ ಒಂದು ಡೆಡಿಕೇಶನ್ ನಮ್ಮ ತಂದೆ ಬೆಳೆಸಿರೋದ್ರಿಂದ ಆ ಡೆಡಿಕೇಶನ್ ನನಗೆ ಇವತ್ತು ಸಲ್ಮಾನ್ ಹೋಟ್ಲು ಅಂದರೆ ಹುಡ್ಕೊಂಬರ್ತಾರೆ ಕಸ್ಟಮರು. ಅಂದರೆ ಹೋಟೆಲ್ ಬಿಸ್ನೆಸ್ನಲ್ಲಿ ಮನೆಯಲ್ಲಿ ಊಟ ಮಾಡಿರಿ, ಹೋಟ್ಲಲ್ಲಿ ಊಟ ಮಾಡ್ಬಿಡ್ರಿ, ಗ್ಯಾಸ್ಟ್ರಿಕ್ ಆಗುತ್ತೆ, ಹಾಸ್ಪಿಟ್ಲಿಗೆ ಹೋಗ್ಬೇಕಾಗುತ್ತೆ, ಈ ಎಲ್ಲ ಒಂದು ಆಪಾದನೆಗಳಿಂದ ಸನ್ಮಾನ್ ಹೋಟೆಲ್ ದೂರ ಇದೆ. ಹೌದು. ಈ ನೋಡಿ ಈ ಕೆಲವು ಹೋಟ್ಲಲ್ಲಿ ಊಟ ಮಾಡಿದ್ರೆ ನಿಮಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ಅದೇ ನೀವು ನಮ್ಮ ಹೋಟ್ಲಲ್ಲಿ ಊಟ ಮಾಡಿದ್ರೆ ಆ ಸಮಸ್ಯೆ. ಬಟ್ ಎಲ್ಲ ಹೋಟ್ಲಲ್ಲೂ ಚೆನ್ನಾಗಿ ಇರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾವು ಆ ಮಾಡೋ ರಸೀದಿ ಚೇಂಜ್ ಮಾಡ್ಕೊಂಡಿದ್ದೀವಿ. ಆ ಕಸ್ಟಮರ್ಗೆ ಏನಾಗುತ್ತೆ, ಆ ಊಟ ಮಾಡಿದಾಗ ಆ ಬಿಲ್ಗೆ ಬರಬಾರ್ದು ಆ್ಯಕ್ಚುಲಿ ನನಗೆ. ಇವತ್ತು ಯಾರೇ ಬರಲಿ, ವಯಸ್ಸಾದವ್ರು ಬರಲಿ, ನೀವು ಹೇಳಿದ್ರೆ ಅವರು ಈಸ್ ಎ 40 years ಕಸ್ಟಮರ್ ಅವರು, 40 ವರ್ಷ ಕಸ್ಟಮರ್ ಅವರು. ಆ ಕಸ್ಟಮರ್ ಇವತ್ತಿಗೂ ಬಂದರೆ ಸರ್ ನಿಮ್ಮ ಹೋಟ್ಲಲ್ಲಿ ತಿಂದರೆ ನಮಗೇನೂ ಹೊಟ್ಟೆ ಸಮಸ್ಯೆ ಇಲ್ಲ. ಆ ನಂಬಿಕೆ, ವಿಶ್ವಾಸ, ಪ್ರೀತಿನ ನಾವು ಉಳಿಸ್ಕೊಂಡಿದ್ದೀವಿ. ಅದು ನಮ್ಮನ್ನು ಇಲ್ಲಿ ತನಕ ಕರ್ಕೊಂಡ್ಬಂದಿದೆ ಆ್ಯಕ್ಚುಲಿ. ಈ ಹಳೆ ಕಸ್ಟಮರ್ಗಳು ಓಕೆ ಸರ್, ಅಷ್ಟು ವರ್ಷದಿಂದ ಬರ್ತಿದಾರೆಲ್ಲ ಓಕೆ. ಈಗಿನ ಜನರೇಷನ್ ಕಸ್ಟಮರ್ಗಳೇನಂತ ಅಂದರೆ ನಾವು ಹೋಟ್ಲೆಲ್ಲ ನೋಡಿದೆ, ನೀವು ಎಲ್ಲರೂ ಮಾತಾಡ್ತಿರ್ತೀರ, ಎಲ್ಲರೂ ಮಾತಾಡ್ಸೋದನ್ನು ನೋಡಿದೆ. ಒಳಗೆ ಬಂದ್ರಿ, ಟೇಸ್ಟ್ ಮಾಡಿದ್ರಿ, ಅಲ್ಲಿ ಕಸ್ಟಮರ್ ಕೂತ್ಕೊಂಡು ತಿಂತಾ ಇರೋರು ಮಾತಾಡ್ಸಿದ್ರಿ, ಈಗಿನ ಜನ್ರೇಷನ್ ಅವ್ರನ್ನು ಮಾತಾಡ್ಸಿದ್ರಿ. ಯಾಕೆ ಅವ್ರನ್ನ ಮಾತಾಡಿಸ್ಬೇಕು ಅಂತ ಯಾಕೆ ಕೇಳಿದ್ರೆ, ಅವ್ರ ತಂದೆಯವರು ನನಗೊಂದು ಮೊದಲಿಂದನೂ ಎಲ್ಲರ ಹತ್ರನೂ ಫ್ರೀಯಾಗಿ ಮಾತಾಡಬೇಕು ಅಂತ. ಯಾವುದೇ ಈ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಕಸ್ಟಮರ್ ಆಯಿತು, ಎಷ್ಟು ಜನ ಬರ್ತಾರೆ ಎಲ್ಲವನ್ನೂ ಮಾತಾಡಿಸ್ತೀನಿ. ಯಾಕಂದರೆ ನಮ್ಮ ಹೋಟೆಲ್ ಬರೋ ಕಸ್ಟಮರು 80% ರೆಗ್ಯುಲರ್ ಕಸ್ಟಮರ್ಸೆ. ಒಂದು ಸಲ ಬಂದರೆ ಆ ಟೇಸ್ಟು ಹಿಡಿಸಿದ್ರೆ ಅವನಿಗೆ ಬೇರೆ ಎಲ್ಲೂ ಹೋಗಲ್ಲ. ಅದೊಂದು ನಾನು ಅದು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ ಆ್ಯಕ್ಚುಲಿ. ಸನ್ಮಾನ್ ಹೋಟ್ಲು ನಾನು 42 ವರ್ಷದಿಂದ ಬರ್ತಾಯಿದ್ದೀನಿ. ನನ್ನ ಸ್ಕೂಲು ಸೀನಿಯರ್ ಅವರು ಶ್ರೀಧರ್, ವಿಜಯ ಹೈಸ್ಕೂಲ್ ಸೀನಿಯರು, ವಿಜಯ ಹೈಸ್ಕೂಲ್ ಟೈಮಿಂದ ಬರ್ತಾಯಿದ್ವಿ. ಐ ಥಿಂಕ್ 2.5 ರೂಪಾಯಿ ದೋಸೆಯಿಂದ ತಿಂತಿದ್ದೀವಿ. ಖಾಲಿ ದೋಸೆ ಫೇಮಸ್. ನಾವೊಂದು 16-17 ವರ್ಷದಿಂದ ಬರ್ತಾಯಿದ್ದೀವಿ. ಇದು ಹೋಟ್ಲು ಚಿಕ್ಕದಿತ್ತು, ಆಮೇಲೆ ದೊಡ್ಡದಾಗಿರೋದು. ಆವಾಗಿಂದ ಖಾಲಿ ದೋಸೆ ಸಾಂಬಾರು ತುಂಬ ಚೆನ್ನಾಗಿರ್ತದೆ, ರುಚಿ ಇರ್ತದೆ. ಇಲ್ಲಿ ತಿನ್ನೋರೆಲ್ಲ ಒಂದ್ಸಲಿ ತಿಂದ್ಬಿಟ್ರೆ ಇನ್ನೊಂದ್ಸಲಿ ತಿನ್ನೋಣ ಅಂತ ಮನಸ್ಸಿರ್ತದೆ ಅವರು. ನಾನು ಸುಮಾರು 15 ವರ್ಷದಿಂದ ಬರ್ತಾಯಿದ್ದೀನಿ ನಮ್ಮ ಫ್ರೆಂಡ್ ಜೊತೆನೇ. ಆಯ್ತಾ, ಇದು ಏನಂದರೆ ಮೇಯ್ನ್ ಅಂದರೆ ನಮಗೆ ಇಲ್ಲಿ ತುಂಬ ಹೈಜೀನ್ ತುಂಬ ಚೆನ್ನಾಗಿರುತ್ತೆ. ಹೈಜೀನ್ ಈಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಪ್ರಯಾರಿಟಿ ಈಸ್ ಟು ಹೈಜೀನ್. ಇಲ್ಲಿ ಖಾಲಿ ದೋಸೆ ಭಾಳ ಸ್ಪೆಷಲ್ಲು, ಎಣ್ಣೆನೇ ಇರಲ್ಲ. ಖಾಲಿನೂ ತಿಂತೀವಿ, ಒಂದೊಂದು ಸಾರಿ ಇಡ್ಲಿ ತಿಂತೀವಿ. ನಾವು ಬೆಳಗ್ಗೆ ಬಂದು ಇಲ್ಲಿ ಕಾಫಿ ಕುಡಿದು ನಿತ್ಯ ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಇಲ್ಲಿ ಬಂದು ಕಾಫಿ ಕುಡಲಿಲ್ಲ ಅಂದರೆ ನಮ್ಗೆ ಆವತ್ತು ಮೂಡಿರಲ್ಲ. ಈಗಿನ ಜನ್ರೇಷನ್ ಅವ್ರು ತಿಂದಾಗ ಏನಂತ? ಈಗಿನ ಜನ್ರೇಷನವರು ಈಗ ಸ್ವಲ್ಪ ಹೇಳದಂಗೆ ಅವೆಲ್ಲ ಪಿಜ್ಜಾ ಬರ್ಗರ್ ಹೋಗ್ಬಿಟ್ಟೆ ಎಲ್ಲರೂ. ಈಗ ಅವನ್ನ ಸ್ವಲ್ಪ ಎಳಿಬೇಕು ಸ್ವಲ್ಪ. ಈಗ ಅದು ಸ್ವಲ್ಪ ಆಕರ್ಷಣೆ ಜಾಸ್ತಿ ಆಗಿದೆ. ಕೆಲವರು ಏನು ಮಾಡ್ತಾರೆ, ತಂದೆ ಜೊತೆ ಬಂದ ಕಸ್ಟಮರ್ಸು ಸ್ವಲ್ಪ ನಮ್ಮಲ್ಲಿ ಬಂದು ಬರ್ತಾರೆ ಸರ್, ಇಲ್ಲ ಅಂತಿಲ್ಲ. ಬಟ್ ನಮ್ಮಲ್ಲಿ ಸ್ವಲ್ಪ ಆ ಕಸ್ಟಮರ್ ಜಾಸ್ತಿ, ಓಲ್ಡ್ ಕಸ್ಟಮರ್. ಯುವಕರನ್ನ ಪ್ರಯತ್ನ ಪಡ್ತಾ ಇದ್ದೀನಿ ಈಗ. ಬಟ್ ಬರ್ತಾರೆ ಕಸ್ಟಮರ್, 90% ಬರ್ತಾಯಿದ್ದಾರೆ ಆ್ಯಕ್ಚುಲಿ. ಬಟ್ ಇವತ್ತಿನ ಯುವಕರಿಗೆ ಏನಾಗುತ್ತೆ, ನಮ್ಮ ಫುಡ್ ಇಷ್ಟ ಆಗಲ್ಲ ಅವ್ರಿಗೆ. ಈ ಕಾನ್ಸೆಪ್ಟ್ ಬರ್ತಾಯಿದೆ ಈಗ ಸ್ವಲ್ಪ ಅವೇರ್ನೆಸ್ ಬರ್ತಾಯಿದೆ ಆ್ಯಕ್ಚುಲಿ. ಈಗ ಈ ಪಿಜ್ಜಾ ತಿಂದರೆ ಏನಾಗುತ್ತೆ, ಈಗ ನಾನು ನೆಕ್ಸ್ಟ್ ರಾಕ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಈಗ ನಾನೀಗ ಅದೊಂದು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ. ಈ ಅಯೋಡಿನ್ ಉಪ್ಪಿಂದ ತುಂಬ ಸಮಸ್ಯೆ ಆಗ್ತಾಯಿದೆ. ವೈಟ್ ಯೂಸ್ ಮಾಡಬೇಡಿ ಅಂತ ಎಲ್ಲ ಡಾಕ್ಟ್ರು ಹೇಳ್ತಾರೆ. ಈಗ ನಾನು ಅದಕ್ಕೀಗ ನೆಕ್ಸ್ಟ್ ಸಕ್ಕರೆ ಆಗ್ತಾಯಿಲ್ಲ. ಬಟ್ ನಾನು ಅದು ಬೆಲ್ಲದ ಕಾಫಿ ಶುರು ಮಾಡಿದೆ ಆ್ಯಕ್ಚುಲಿ. ಅದನ್ನೇ ಶುರು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಮತ್ತು ರಾಕ್ ಸಾಲ್ಟು ಅಷ್ಟೇ. ಈಗ ನೆಕ್ಸ್ಟ್ ನಾನು ಉಪ್ಪನ್ನು ವೈಟ್ ಉಪ್ಪು ತಗೊಲ್ಲ ಅಂತೀಗ. ನಮ್ಮ ಒಟ್ಟಿಗೆ ವೈಟ್ ಉಪ್ಪು ತಗೊಲ್ಲ ಅಂತ ಒಂದು ಯೋಜನೆ ಹಾಕ್ಕೊಂಡಿದ್ದೀನಿ. ಬಟ್ ಅದು ಕಾಸ್ಟು ಜಾಸ್ತಿ ಆಗೋದು ಯೋಚನೆ ಮಾಡ್ತಾಯಿದ್ದೀನಿ. ನಮ್ಮ ತಂದೆ ಹೇಳಿದೆ, ಕಾಸು ಬಗ್ಗೆ ತಲೆ ಕೆಡ್ಸ್ಕೊಂಬೇಡ ನೀನು, ಫಸ್ಟ್ ಕಸ್ಟಮರ್ ಒಳ್ಳೇದು ಕೊಡು ಫಸ್ಟು. ಅದು ಮೂಟೆ 400 ರೂಪಾಯಿ ಆದರೆ ಇದು 200 ರೂಪಾಯಿ ಒಂದು ಮೂಟೆ. ಅದು ರಾಕ್ ಸಾಲ್ಟ್ ಬರುತ್ತಲ್ಲ, ಆ್ಯಕ್ಚುಲಿ ಹೆಲ್ತ್ ತುಂಬ ಒಳ್ಳೇದು ಆ್ಯಕ್ಚುಲಿ. ಅದು ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀನಿ ಈಗ. ಸರ್, ಈಗ ಒಂದು ಯಾವುದೇ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಾದ್ಮೇಲೆ ಅದು ಸಕ್ಸಸ್ಫುಲ್ಲಾಗಿ ರನ್ ಆಗೋಕ್ಕೆ ಸ್ಟಾರ್ಟ್ ಆದರೆ, ಅದರಿಂದ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆದರೆ, ಯಾವುದೇ ಓನರ್ಗಳಾದರೆ ಓಕೆ ಫೈನ್, ನನಗೆ ಬರ್ತಾ ಇದೆ, ಒಳ್ಳೆ ಇನ್ಕಮ್ ಇದೆ, ನನಗೆ ಇಷ್ಟು ಸಾಕು ಅಂದ್ಕೊಳ್ಳೋರನ್ನೇ ನಾನು ಜಾಸ್ತಿ ನೋಡ್ತೀನಿ.
ಆದರೆ ನೀವು ಹೇಳ್ತಾ ಇದ್ದಾರೆ ಇಲ್ಲಿ ಕುತ್ಕೊಂಡು ಸಕ್ಕರೆ ಬಗ್ಗೆ ನಾನು ತಿಳ್ಕೊತೀನಿ, ಪಿಜ್ಜಾ ಬಗ್ಗೆ ನಾನು ತಿಳ್ಕೊತೀನಿ, ಅಯೋಡಿನ್ ಉಪ್ಪು ಹಾಕಿದ್ರೆ ಏನು ಅದರಿಂದ ಹೆಲ್ತ್ ಇಶ್ಯೂಸ್ ಇದೆ ಅಂತ ತಿಳ್ಕೊತೀನಿ. ಇದನ್ನೆಲ್ಲ ತಿಳ್ಕೊಬೇಕು ಅಂತ ಯಾಕೆ ಅನ್ಸುತ್ತೆ? ಹೆಂಗ್ ತಿಳ್ಕೊಂತೀರಿ? ಯಾರು ಬಂದು ನಿಮ್ಗೆ ಸಜೆಸ್ಟ್ ಮಾಡ್ತಾರೆ ಅಥವಾ ನೀವೇ ಹುಡುಕ್ತೀರಾ ಅಂತ? ಎಲ್ಲ ನನ್ನ ಮಕ್ಕಳು, ನಮ್ಮ ಮನೆಯವರೇ. ಓಕೆ. ನಮ್ಮ ಮನೆಯವ್ರ ಮಕ್ಕಳು ಸ್ವಲ್ಪ ಇದ್ರಲ್ಲಿ ತುಂಬ ಮಾಡ್ತಾ ಆ್ಯಕ್ಚುಲಿ. ಕಸ್ಟಮರ್ ಒಳ್ಳೇದು ಕೊಡಿ. ಅವಾಗ ನಮಗೂ ಏನಾಗುತ್ತೆ, ಕಸ್ಟಮರ್ ಕೊಟ್ಟಾಗ ಆ ರೆಸ್ಪಾನ್ಸ್ ಚೆನ್ನಾಗಿರುತ್ತದು. ನಮ್ಮ ಹೇಳಿದ್ನಲ್ಲ, ಕಸ್ಟಮರ್ ಇವತ್ತು ನಮ್ಮ ಹೋಟ್ಲಲ್ಲಿ ಟಿಫನ್ ಮಾಡಿದ್ರೆ ಯಾರೂ ಇವತ್ತು ಕಂಪ್ಲೇಂಟ್ ಮಾಡಿಲ್ಲ. ಸೊ ನಿಮ್ಮಲ್ಲಿ ತಿಂದು ನಮಗೆ ಹೊಟ್ಟೆ ಹಿಂಗಾಗಿದೆ, ಪ್ರಾಬ್ಲಮ್ ಆಗಿದೆ ಅಂತ ಯಾರೂ ನಮ್ಗೆ ಕಂಪ್ಲೇಂಟ್ ಮಾಡಿಲ್ಲ. ಅದನ್ನೇ ಮೇಂಟೈನ್ ಮಾಡ್ತಾಯಿದ್ದೀನಿ. ನಾವು ಯಾವುದೇ ಪದಾರ್ಥನೂ ಇದು ಮಾಡೋಕ್ಕೆ ಹೋಗಲ್ಲ. ಏನು ನನಗೂ ಏನಾಗುತ್ತೆ, ನನಗೂ ಒಂದು ಮೊದಲಿಂದ ಒಂದು ಭಾವನೆ ಇದೆ. ನಾವು ಸೋದರ ಒಂದು ಮಾತು ಹೇಳಿದರು ದೊಡ್ಡವರು. ಆವಾಗ ಆ ತಲೆ ಇನ್ನೂ ನನಗಿದೆ, ಇಲ್ಲ ಒಳ್ಳೆ ಪದಾರ್ಥ ಕೊಡಬೇಕು. ನೋಡ್ಸಿದೆ, ಈ ಲವ್ ಮಾಡು, ಉದ್ಯಮ ಲವ್ ಮಾಡಿದಾಗ ಅದು ಖಂಡಿತ ನಿನ್ನ ಕೈ ಹಿಡಿತದೆ. ಯಾವಾಗ ಅಂತ ಹೇಳಿದ್ರೆ ನಾನು 35 years ಆದಾಗ ಅವತ್ತಿಂದ ನಾನು ಉದ್ಯಮ ಲವ್ ಮಾಡ್ತಾಯಿದ್ದೆ. ನಾನು ಏನು ಒಳ್ಳೇದು ಕೊಡಬೇಕು ಕಸ್ಟಮರ್ಗೆ, ಅದಕ್ಕೆ ಸತತವಾಗಿ ನನಗೆ ಗಿರಾಕಿ ಇದ್ದಾರೆ. ನೀವು ಹೇಳ್ದಂಗೆ ತಲೆ ಕೆಡಿಸ್ಕೊಳ್ಳೋದೇನಿಲ್ಲ. ಎರಡೂ ಸಂಸ್ಥೆ ಚೆನ್ನಾಗಿ ಓಡ್ತಾಯಿದೆ. ಎಲ್ಲ ದೇವ್ರ ದಯ ಆ್ಯಕ್ಚುಲಿ. ನಾನು ಪ್ರಯತ್ನ ಅಂತಾರೆ, ಅವರ ಒಂದು ಅನುಗ್ರಹ ಇರೋಕ್ಕೋಗಿ ನಾನೊಂದು ಈ ಒಂದು ಸಕ್ಸಸ್ ಆಗಿದೆ ಆ್ಯಕ್ಚುಲಿ. ಈಗ ನನ್ನೊಂದು ಪಾಲಿಸಿ ಇದೆ, ಅದು ಪಾಲಿಸಿಗೆ ನಾನು ಸ್ವಾಮಿಗಳು ಹೇಳಿದ್ದೀನಿ ಆ್ಯಕ್ಚುಲಿ. ಅದನ್ನು ಆಯಿತು ಮಾಡು ಅಂತ ಹೇಳಿದ್ದಾರೆ ಆ್ಯಕ್ಚುಲಿ. ಅದು ಹೇಳಬಾರ್ದು ಆ್ಯಕ್ಚುಲಿ. ಅದನ್ನು ನಂದು ಉದ್ದೇಶ ನಾನು ಸ್ವಾಮಿಗಳು ಹೇಳಿದ್ದೀನಿ ಆ್ಯಕ್ಚುಲಿ. ಅವರು ಆಯಿತು ಮಾಡು ಅಂತ ಹೇಳಿದ್ದಾರೆ. ಅವ್ರ ಅನುಗ್ರಹಕ್ಕೆ ಹೋಗಿ ನನಗೆ ಇವತ್ತು 18 ಹೋಟ್ಲ್ ಓಪನ್ ಆಗಿದೆ. ಇವತ್ತು ನನ್ನ ಗಿರಾಕಿ ಹುಡ್ಕೊಂಡು ಬರ್ತಾನೆ ನನಗೆ. ಆ ಒಂದು ವಿಶ್ವಾಸಕ್ಕೆ ನಾನು ಎಲ್ಲ ಕಸ್ಟಮರ್ನೂ ಮಾತಾಡ್ತೀನಿ. ಅವನು ಬಡವ ಇರ್ಬೋದು, ಏನೇ ಇರ್ಬೋದು ಆ್ಯಕ್ಚುಲಿ. ಇವತ್ತು ನಾನೊಂದು 28 ಜನ ಹುಡುಗರಿಗೆ ವಿಜಯ ಕಾಲೇಜ್ ಮಕ್ಕಳಿಗೆ ಊಟ ಕೊಡ್ತೇನೆ ಮಧ್ಯಾಹ್ನ ಡೈಲಿ. ಯಾಕೆ ಕೇಳಿದ್ರೆ ನಾನು ಓದಲಿಲ್ಲ. ನನಗೆ ಓದಿದ ಪಾಪ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಊಟ ಸಿಗೋದಿಲ್ಲ. ಸೊ ಅಲ್ಲಿಗೆ ಹೋಗಿ ಇವತ್ತಿಗೂ ನನ್ನ ಹೆಂಡತಿ ಮದುವೆ ಆದಮೇಲಿಂದ ಅವಳು ಹೇಳಿದ್ದು, ನೀವು ಓದಿಲ್ಲ ಕೊಡಿ ಅದನ್ನು ಅಂತೇಳಿ. ಅಲ್ಲಿಗೆ ಹೋಗಿ 26-28 ಜನ ಹೆಚ್ಚು ಕಮ್ಮಿ ಇದ್ದಾರೆ. ಇವತ್ತಿಗೂ ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗ್ತಾರೆ. ಇವತ್ತು ನಾನು ಓದಲಿಲ್ಲ, ಆ ಓದಿದ ಬೆಲೆ ಗೊತ್ತಾಗಲಿ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಊಟ ಕೊಡ್ತಾರೆ ಹುಡುಗರಿಗೆ. ನಾನು ಯಾರಿಗೂ ಹೇಳಿಲ್ಲ ಅದು ಆ್ಯಕ್ಚುಲಿ. ಆದರೆ ಈ ಉದ್ಯೋಗ ಹೇಳ್ತಾ ಇರೋದ್ರಿಂದ ಕಷ್ಟ ಗೊತ್ತಾಗಲಿ. ಎಷ್ಟೋ ಜನ ಬಡ ವಿದ್ಯಾರ್ಥಿಗಳಿದ್ದಾರೆ ಆ್ಯಕ್ಚುಲಿ. ನಾನು ಎಷ್ಟೋ ಫಸ್ಟ್ ಊಟ ಮಿಕ್ಕಿದ್ದ ಆಮೇಲೆ ಅವನಿಗೆ ಹೊಟ್ಟೆ ತುಂಬಿಟ್ರೆ ಏನಾಗುತ್ತೆ, ಅವನ ಮೈಂಡ್ ಬೇರೆ ಕಡೆ ತಲೆ ಓಡಿಸಲ್ಲ. ಅವನು ಓಡುತ್ತೆ. ನನಗೆ ಮಾಡಬೇಕು, ಸಾಧನೆ ಮಾಡಬೇಕು ಅಂತೇಳಿ. ಇವತ್ತು ಕೆಲವು ಹುಡುಗರು ಬಂದು ಒಳ್ಳೆ ಪೋಸ್ಟರ್ ಇದೆ. ಕೆಲವರು ಒಂದು 60-70 ಜನ ಇವತ್ತಿಗೂ ಬರ್ತಾರೆ ನಮ್ಮ ಹೋಟ್ಲಿಗೆ ಬಂದು ನನ್ನ ನಮಸ್ಕಾರ ಮಾಡಿ ಹೋಗ್ತಾರೆ. ಇವತ್ತು ಅಣ್ಣ ನಂಗೆ ಒಳ್ಳೆ ಊಟ ಕೊಟ್ಟಿದ್ರೆ ನೀವು. ಮತ್ತು ಕೆಲವು ವಿದ್ಯಾರ್ಥಿಗೆ ದುಡ್ಡು ಸಹಾಯ ಮಾಡಿದೆ. ತುಂಬ ಇದ್ದಾಗ ಕೆಲವರಿಗೆಲ್ಲ ಅದನ್ನು ಸ್ವಲ್ಪ ವಿದ್ಯಾಭ್ಯಾಸ ಅಂದರೆ ಜಿನೇನ್ ಇರಬೇಕು. ಏನಾಗುತ್ತೆ, ಕೆಲವರು ಸ್ವಲ್ಪ ಇರುತ್ತೆ. ನಾನು ಅದನ್ನು ನೋಡಿಕೊಂಡು ಕೊಡಬೇಕು ಅನಿಸಿದ್ರೆ 1 ವರ್ಷದ ವಿದ್ಯಾಭ್ಯಾಸ ದುಡ್ಡು ಕೊಟ್ಬಿಡ್ತೀನಿ ಅವನಿಗೆ. ನಾನು ದುಡ್ಡು ಕೊಡೋಲ್ಲ, ಕಾಲೇಜ್ ದುಡ್ಡು ಕಟ್ಕೊಂಡ್ಬಿಡ್ತೀನಿ ಹೋಗಿ. ದುಡ್ಡು ಕೊಟ್ಟರೆ ಏನು ಮಾಡ್ತಾರೆ, ಅದು ಮೈಂಡ್ ಇದಾಗುತ್ತೆ. ಯಾವ ಕಾಲೇಜಪ್ಪ, ಕಾಲೇಜ್ ಹೋಗ್ಬಿಟ್ಟು ದುಡ್ಡು ಕಟ್ಟೇ ಬಂದ್ಬಿಡ್ತೀನಿ ಆ್ಯಕ್ಚುಲಿ. ಆಗಲಿ ಒಂದು ಒಳ್ಳೆಯ ಉದ್ದೇಶ ನೆರವೇರಲಿ ಅಂತ ಒಂದು ಕಾನ್ಸೆಪ್ಟ್. ಎಲ್ಲ ಪ್ರೇರಣೆ ನಮ್ಮ ದೊಡ್ಡ ಸ್ವಾಮಿಗಳು ಚಿಕ್ಕ ಸ್ವಾಮಿಗಳೇ. ನಾನು ಹಿಂದಿನ ಪ್ರೇರಕ ಶಕ್ತಿ ಹೇಳೋದು ಇಬ್ಬರೇ ಅವರು. ಅಂದರೆ ನಿಮ್ಗೆ ಇವಾಗ ಯಾರು ನಿಮ್ಮ ಫಸ್ಟ್ ಲವರ್ ಯಾರು ಅಂತ ಕೇಳಿದ್ರೆ ನೀವು ಹೋಟ್ಲ್ ಅಂತ ಹೇಳ್ತೀವಿ. ಹೌದಾ, ಖಂಡಿತ. ಫಸ್ಟ್ ಲವರ್ನ ಅದನ್ನು ನನಗೆ ದೊಡ್ಡ ಸ್ವಾಮಿ ಹೇಳಿದ್ದಾರೆ, ಫಸ್ಟ್ ಲವ್ ಮಾಡು. ಆ ಲವ್ ಮಾಡಿದಾಗ ಅದು ಅಪೇಕ್ಷೆನೇ ಬೇರೆ ಇರುತ್ತೆ ಅಂತೇಳಿ. ಸರ್, ಇನ್ನೊಂದು ಖುಷಿಯಾಗೋ ವಿಚಾರ ಅಂತ ಹೇಳಿದ್ರೆ, ತುಂಬ ಸರಿ ನಿಮ್ಮ ತಂದೆಯವ್ರನ್ನ ನೆನೆಸ್ಕೊಂಡ್ರಿ. ಇವತ್ತಿಗೂ ಕೂಡ ಹೋಟ್ಲಿಗೆ ಬಂದಿದ್ರು, ಅಲ್ಲಿ ಹೋಟ್ಲಲ್ಲಿ ತಿಂದಿದ್ದರಿಂದ ನಾನು ನೋಡಿದೆ. ಇವತ್ತಿಗೂ ಕೂಡ ಅವ್ರ ಮಾತನ್ನ ನೀವು ಕೇಳ್ತಾ ಇದ್ದೀರ. ಎಷ್ಟೋ ಮಕ್ಕಳು ತಂದೆ ತಾಯಿಗಳ ಮಾತನ್ನ ಕೇಳಲ್ಲ. ಈಗಿನ ಜನ್ರೇಷನ್ ನಾವು ನೋಡ್ದಂಗೆ ತುಂಬಾ ರೇರ್ ಆಫ್ ದ ರೇರ್ ಕೇಸಸ್ ತಂದೆ ತಾಯಿ ಮಾತನ್ನ ಕೇಳೋಂಥ ಮಕ್ಕಳು ಸಿಗೋದು ನಮ್ಮ ಕಣ್ಣಿಗೆ. ಇವತ್ತಿಗೂ ನಿಮ್ಮ ತಂದೆ ಮಾತನ್ನ ಕೇಳಬೇಕು ಅಂತ ನಿಮ್ಗೆ ಯಾಕೆ ಅನ್ಸುತ್ತೆ? ಅದಕ್ಕೆ ಮೂಲ ಪ್ರೇರಣೆ ನಮ್ಮ ಹೆಂಡ್ತಿನೇ. ಅವಳು ಒಳ್ಳೆ ಸಂಸ್ಕಾರ ಬಂದಿದೆ ಆ್ಯಕ್ಚುಲಿ. ಅವಳು ನಾವು ಮೊದಲಿಗೆ ತಂದೆ ಮಾತು ಕೇಳ್ತಿರ್ಲಿಲ್ಲ, ಸ್ವಲ್ಪ ತರಲೆ ಮಾಡ್ತಾಯಿದ್ವಿ. ಅವಳು ಬಂದ ಮೇಲೆ ತುಂಬ ಟ್ಯೂನಪ್ ಮಾಡಿದ್ಲು. ಅವಳು ಸ್ವಲ್ಪ ದೊಡ್ಡ ಸ್ವಾಮಿಗಳ ಮಹಾಭಕ್ತರವಳು. ವಿಶ್ವೋತ್ತಮ ಮನೆಗೆಲ್ಲ ಆರಾಧನೆ ಹೋಗ್ತಾಯಿದ್ದೆ ಆ್ಯಕ್ಚುಲಿ. ಆ ಒಂದು ಪ್ರೇರಣೆಯಿಂದ ಏನಾಯಿತು, ನಮಗೆ
ಇಲ್ಲಿ ಯಾಕೆಂದ್ರೆ ಅವರು ಒಂದು ಒಳ್ಳೆ ಬೇಸ್ ಹಾಕ್ಕೊಟ್ಟಿದ್ದಾರೆ, ಎಲ್ಲರಿಗೂ ಬೇಸ್ ಹಾಕ್ಕೊಡಲ್ಲ. ಮತ್ತು ಅವರ ಒಂದು ತಿಳುವಳಿಕೆ ತುಂಬ ಇರುತ್ತೆ, ದೊಡ್ಡವ್ರದ್ದು ಮತ್ತು ಇಬ್ಬರದ್ದು ತಿಳುವಳಿಕೆ ಮಿಕ್ಸ್ ಆದಾಗ ಏನಾಗುತ್ತೆ, ಒಳ್ಳೆ ಬರುತ್ತೆ ಆ್ಯಕ್ಚುಲಿ. ಅಲ್ಲಿಗೆ ಹೋಗಿ ಆ ಒಂದು ರೆಸ್ಪೆಕ್ಟ್ ಕೊಡ್ತೀನಿ ಅವ್ರಿಗೆ. ಅಂದರೆ ಒಂದು ಮಾತು ನಿಜ ಅನ್ನೋದನ್ನ ಪ್ರೂವ್ ಮಾಡೋದು. ಅಂದರೆ ಮಕ್ಕಳು ಹಾದಿ ತಪ್ತಾ ಇದ್ರೆ ಮಾತು ಕೇಳಿಲ್ಲ ಅಂದರೆ ಫಸ್ಟ್ ಮದುವೆ ಮಾಡ್ರಿ, ಸರಿ ಅನ್ನೋ ಮಾತಿಗೆ ನೀವು ಇಲ್ಲ ಕರೆಕ್ಟು. ಆ ಒಂದು ವಿಚಾರದಲ್ಲಿ ನಮಗೆ ರಾಯರ ಮತ್ತು ನಮ್ಮ ರಾಜರ ಅನುಗ್ರಹದಿಂದ ಒಳ್ಳೆಯ ಒಂದು ಹೆಂಡತಿ ಸಿಕ್ಕಿದ್ದಾಳೆ, ಒಳ್ಳೆ ಮಕ್ಕಳು ಸಿಕ್ಕಿದ್ದಾರೆ, ಮತ್ತು ಒಳ್ಳೆಯ ತಂದೆ ತಾಯಿಗಳು ಸಿಕ್ಕಿದ್ದಾರೆ. ಫಸ್ಟು ಅವರೇ ತಂದೆ ತಾಯಿಗಳೇ ನಮಗೆ ಒಳ್ಳೆ ರೀತಿ ಮಾರ್ಗದರ್ಶನ ಕೊಟ್ಟು ನಮಗೆ ಈ ರೀತಿ ಲೈಫಲ್ಲಿ ಇರಿ ಅಂತ ಒಂದು ಸಕ್ಸಸ್ ಆಗಲಿಕ್ಕೆ ನಮ್ಮ ತಂದೆ ಮತ್ತು ನಮ್ಮ ಹೆಂಡತಿನ ಕಾರಣ. ಇವತ್ತಿಗೂ ನಾವು ಇಲ್ಲೆಲ್ಲ ಇರಬೇಕು ಅಂತ ಹೇಳಿದ್ರೆ ನಮ್ಮ ತಂದೆಯೂ ಮತ್ತು ನಮ್ಮ ಹೆಂಡತಿನ, ಇಲ್ಲ ಅಂತ ಹೇಳಿದ್ರೆ ನಾನು ಸ್ವಲ್ಪ ಅರ್ಧಾರ ಹೋಗ್ಬಿಡ್ತಿದ್ದೆ. ಇವತ್ತು ಪ್ರೇರಣೆ ಸ್ವಲ್ಪ, ಆದರೆ ಅರ್ಧಾರೆ ಅಂತ ಹೇಳಿದ್ರೆ ಸಿಟ್ಟು ಸುಡ, ಮತ್ತು ಬೇರೆ ಯಾವುದೂ ಅಭ್ಯಾಸ ಇಲ್ಲ. ಆ ಸಿಟ್ಟನ್ನು ಕಮ್ಮಿ ಮಾಡಿದ್ದೆ ನಮ್ಮ ಹೆಂಡತಿ. ನಮಗೂ ಸಿಕ್ಕಾಪಟ್ಟೆ ಸಿಟ್ಟಿತ್ತು ಫಸ್ಟು. ತಂದೆ ಏನಾಗುತ್ತೆ ಸಾಮಾನ್ಯಕ್ಕೆ ನಾವು ಹೇಳೋದು ಕೇಳಲ್ಲ, ಅವ್ರು ಹೇಳೋದು ಕೇಳೋ ಅಂತಾರೆ. ಆಮೇಲೆ ಟ್ಯೂನಪ್ ಮಾಡಿದ್ದು ನಮ್ಮ ಮಿಸ್ಸಸ್. ಅವ್ರು ಬಂದಮೇಲೆ ತುಂಬ ಟ್ಯೂನಪ್ ಮಾಡ್ಕೊಂಡೆ, ವ್ಯವಹಾರ ಇನ್ನೂ ಚೆನ್ನಾಗಿ ಲವ್ ಮಾಡಿದೆ ಆ್ಯಕ್ಚುಲಿ. ಅವ್ರ ಮೇಲೆ ಯಾವತ್ತೂ ಕೋಪ ಮಾಡ್ಕೊಂಡಿಲ್ಲ? ಯಾರ ಮೇಲೆ? ನಿಮ್ಮ ವೈಫ್ ಮೇಲೆ? ಇಲ್ಲ ಅಂಥ ಹುಡುಗಿನೇ ಅಲ್ಲ ಆ್ಯಕ್ಚುಲಿ, ಅಂಥ ಹುಡುಗಿ ಅಲ್ಲ. ಅಂದರೆ ಒಳ್ಳೆ ಸೆಲೆಕ್ಷನ್. ನಮ್ಮ ತಂದೆ ಯಾವಾಗಲೂ ಹೇಳೋರು, ಸೌಂದರ್ಯಕ್ಕೆ ಬೆಲೆ ಕೊಡಬೇಡ. ಆ ಒಂದು ಮಾತು ನನಗೆ ಇವತ್ತು ಹೊಡಿತದೆ. ಹಾಲಕ್ಕೆ ಹೋಗಿ ನಂಗೆ ಸಕ್ಸಸ್ ಕಾರಣ ನಮ್ಮ ತಂದೆ, ನನ್ನ ಹೆಂಡತಿ. ಮಕ್ಕಳು ಎಷ್ಟು ಜನ, ಏನು ಮಾಡ್ತೀವಿ? ನನಗೆ 3 ಜನ ಹೆಣ್ಮಕ್ಳು, ಇಬ್ಬರಿಗೆ ಮದುವೆ ಆಗಿದೆ. ಒಬ್ಳಿಗೆ ಇಂಜಿನಿಯರ್ ಮಾಡಿದೆ, ಅವಳು ಬೆಂಗಳೂರು ಕಳಿಸಿದ್ದಾಳೆ. ಇನ್ನೊಬ್ಬಳು ಸೆಕೆಂಡ್ ಕಾಲೇಜ್ ಲೆಕ್ಚರರ್ ಅವಳು ಆ್ಯಕ್ಚುಲಿ. ಇನ್ನು ಈ 3ನೇ ಅವಳು ಈ ಸಲ BCom ಫೈನಲ್ ಆಗಿದೆ, ಅವಳು CMA ಎಕ್ಸಾಮ್ ಕಟ್ಟಿದೆ ಆ್ಯಕ್ಚುಲಿ. ಈಗ 3 ಮಕ್ಕಳು ಒಳ್ಳೆ ರೀತಿಯಲ್ಲಿ ರಾಯರ ದಯೆಯಿಂದ ಒಳ್ಳೆ ರೀತಿಯಲ್ಲಿದ್ದಾರೆ. ಇವತ್ತಿನ ಕಾಲಘಟ್ಟದಲ್ಲಿ ನೋಡಿದ್ರೆ ಸಾಕು, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಎಸ್, ನಾನು ಇದನ್ನು ಕೇಳಬೇಕು. ಅಂದರೆ ಸಕ್ಸಸ್ ಇದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಓಕೆನಾ? ಸ್ಯಾಟಿಸ್ಫ್ಯಾಕ್ಷನ್ ಇದ್ದವನಿಗೆ ಒಂದು ಒಳ್ಳೆ ಸಕ್ಸಸ್ ಇರಲ್ಲ. ನಿಮ್ಗೆ ಎರಡೂ ಇದೆ. ಹೇಗೆ ಬಂತು ಅಂತ ಅನ್ಕೊಂತೀರಾ? ಅದನ್ನ ಆ ವಿಚಾರದಲ್ಲಿ ಸಾಧನೆ ಮಾಡೋದು ಹೆಂಗೆ, ಪಡ್ಕೊಳ್ಳೋದು ಹೆಂಗೆ? ಅದಕ್ಕೆಲ್ಲ ಮೂಲ ಪ್ರೇರಣೆ ನಮ್ಮ ಸ್ವಾಮಿಗಳೇ. ಎಲ್ಲದನ್ನು ಸ್ವೀಕಾರ ಮಾಡು. ಮೂಲ ಕಾರಣ ನನಗೆ ಎರಡಕ್ಕೂ ಅವರ ಕಾರಣ. ನನಗೆ ದುಃಖದಲ್ಲೂ ಅವತ್ತು ಹೇಳ್ಕೊಂಡಿದ್ದೀನಿ, ಸುಖದಲ್ಲೂ ಹೇಳ್ಕೊಂಡಿದ್ದೀನಿ, ಎಲ್ಲ ವಿಚಾರ ಅವತ್ತು ಹೇಳ್ಕೊಂಡಿದ್ದೆ. ಅವತ್ತು ನನಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಕೈಗಟ್ಟೆ ಇದ್ದೇ ಇರುತ್ತೆ. ಇವತ್ತಿನ ಕಾಲಘಟ್ಟದಲ್ಲಿ ಈ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಒಂದು ಕೈಗಟ್ಟಲು ತುಂಬ ಇರುತ್ತೆ. ಆವಾಗ ನಮ್ಮ ಸ್ವಾಮಿಗಳು ನಮಗೆ ತುಂಬ ಮಾಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ಸ್ವಲ್ಪ ಹಿಂಜರಿಕೆ ಆಗಿತ್ತು. ಆಗ ನಾನು ಸ್ವಾಮಿಗಳು ಹೇಳ್ಕೊಂಡಿದ್ದೆ ಅದನ್ನು. ಅವರು ಒಳ್ಳೆ ಐಡಿಯಾ ಕೊಟ್ಟಿದ್ರು, ಯೋಗ ಸೇರ್ಕೊ ನೀನು ಅಂತ ಹೇಳಿದರು. ಇವತ್ತು ದಿನ ಬೆಳೆ 5 ಗಂಟೆ ಯೋಗ ಹೋಗ್ತೀವಿ. ಬೆಳಿಗ್ಗೆ 4:45 ಎದ್ದು ಡೈಲಿ ವೀಕ್ಲಿ 5 ಡೇಸು ಯೋಗಕ್ಕೆ ಹೋಗಿ ನೀನು, ಮನಸ್ಸಿಗೆ ಸ್ವಲ್ಪ ನಿಮಗೆ ನೆಮ್ಮದಿ ಸಿಗುತ್ತೆ. ಅವ್ರು ಹೇಳಿದ್ಮೇಲೆ 100% ನನ್ನ ಎಲ್ಲದರಲ್ಲೂ ನನ್ನ ಸ್ವಾಮಿಗಳು ನನ್ನ ಮಿಸ್ಸಸ್ಸೆ. ದುಃಖದಲ್ಲೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇರುತ್ತೆ ಗೊತ್ತಲ್ಲ ನಮಗೆಲ್ಲ. ಸುಖನೂ ಇರುತ್ತೆ, ದುಃಖನೂ ಇರುತ್ತೆ, ಸುಖನೂ ಇರುತ್ತೆ. ಆ ದುಃಖದ ಟೈಮಲ್ಲಿ ನಮ್ಮ ಸ್ವಾಮಿಗಳು ನಮ್ಮ ಮಿಸ್ಸಸ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ. ಬಟ್ ಎನಿವೇ ಲೈಫಲ್ಲಿ ಒಂದು ತೃಪ್ತಿ ಇದೆ. ಹಾಲಕ್ಕೆ ಹೋಗಿ ನಾನು ಸ್ವಲ್ಪ ಸೋದೆ, ಮಂತ್ರಾಲಯ ಜಾಸ್ತಿ. ಓಕೆ ಸರಿ, ಮತ್ತೆ ಬಿಸ್ನೆಸ್ ಕಡೆಗೆ ಬರ್ತೀವಿ. ಪ್ರತಿದಿನ ಎಷ್ಟು ತರಹದ ಖಾದ್ಯಗಳನ್ನು ಪ್ರಿಪೇರ್ ಮಾಡ್ತೀರಿ? ಪ್ರತಿದಿನ ಆ ಖಾದ್ಯಗಳನ್ನೆಲ್ಲ ಪ್ರಿಪೇರ್ ಮಾಡೋದಕ್ಕೆ ನಿಮಗೆ ತಗುಲುವ ವೆಚ್ಚ ಎಷ್ಟು? ಇದೇನಾಗುತ್ತೆ, ನಮ್ಮ ತಂದೆ ಒಂದು ಮಾತು ಹೇಳಿದರು, ಎಲ್ಲ ಜಾಗದಲ್ಲೂ ನಿನಗೆ ಒಳ್ಳೆಯ ಮನ ಬರಲ್ಲ. ಕೆಲವೊಂದು ಜಾಗದ ಮಹಿಮೆ ಇರುತ್ತೆ. ಆ ಜಾಗದ ಮಹಿಮೆಯಲ್ಲಿ ರಾಜರ ಮತ್ತು ರಾಯರ ಪ್ರಭಾವ ತುಂಬ ಇರುತ್ತೆ. ಅವ್ರ ಅನುಗ್ರಹ ಇದ್ದರೆ ಮಾತ್ರ ಸಕ್ಸಸ್ ಆಗುತ್ತೆ. ಯಾವತ್ತೂ ಹೇಳಿದ್ದೀನಿ, ಅವ್ರ ಅನುಗ್ರಹದಿಂದ ಯಾವುದೂ ತೊಂದರೆ ಆಗಿಲ್ಲ, ಒಳ್ಳೆಯ ವರಮಾನ ಬರ್ತಾಯಿದೆ. ಅದಕ್ಕೆ ವರಮಾನನ ಯಾರು ಡಿಸ್ಕ್ಲೋಸ್ ಮಾಡಬಾರ್ದು. ಹೆಣ್ಣಿನ ವಯಸ್ಸು, ಗಂಡಸಿನ ವರಮಾನನ ಎರಡು ಹೇಳ್ಕೊಬಾರ್ದು.
ಅಲ್ಲ ಲೈಕ್ ವರಮಾನ ಬೇಡ ಸರ್, ಅಂದರೆ ಪ್ರತಿದಿನ ಎಷ್ಟು ಖಾದ್ಯಗಳನ್ನ ರೆಡಿ ಮಾಡೋದಕ್ಕೆ ಅಂದರೆ ಸರ್ವ್ ಮಾಡೋದಕ್ಕೆ ನಿಮ್ಗೆ ಎಷ್ಟು ಖರ್ಚು ಮಾಡ್ತೀವಿ ಡೈಲಿ? ನನ್ನ ಪಾಲಿಸಿ ಕಸ್ಟಮರ್ಗೆ ಒಳ್ಳೇದು ಕೊಡಬೇಕು ಅಷ್ಟೇ, ನಾನು ಲೆಕ್ಕ ಹಾಕಲ್ಲ. ವ್ಯಾಪಾರ ಆಗಬೇಕು, ಕಸ್ಟಮರ್ಗೆ ಒಳ್ಳೆಯ ಪದಾರ್ಥ ಕೊಡಬೇಕು ಅಷ್ಟೇ ಪಾಲಿಸಿ ಅಂತ. ಲೆಕ್ಕ ಹಾಕ್ಲಿಕ್ಕೆ ಹೋದ್ರೆ ಏನಾಗುತ್ತೆ, ನಾವು ಯಾವುದೂ ಮಾಡಲಿಕ್ಕಾಗಲ್ಲ. ಇವತ್ತಿಗೂ ನೋ ಕೌಂಟ್ ನಾನು ಮಾಡಿಲ್ಲ. ಕಸ್ಟಮರ್ ಇವತ್ತು ಒಳ್ಳೇದು ಕೊಡಬೇಕು ಅಷ್ಟೇ. ನಾನು ಲೆಕ್ಕ ವ್ಯಾಪಾರದ ದುಡ್ಡು ಒಂದೇ ಬರುತ್ತಲ್ವ. ವ್ಯಾಪಾರ ಆಗದಿದ್ರೆ ವ್ಯಾಪಾರ ಆಗದೆ ದುಡ್ಡೇ ಬರಲ್ಲ ನಿಮಗೆ. ಮೇಯ್ನ್ ವ್ಯಾಪಾರ ಆಗಬೇಕು. ವ್ಯಾಪಾರ ಆಗಲಿಕ್ಕೆ ಏನು ಮಾಡಬೇಕು, ಪದಾರ್ಥ ಚೆನ್ನಾಗಿ ಕೊಡಬೇಕು. ಏನೋ ಹುಡುಗರು ಅಷ್ಟೇ, ನಾನು ಯಾವುದೂ ಕಂಟ್ರೋಲೇ ಇಲ್ಲ. ಐಟಮ್ ಇಟ್ಟಿರ್ತೀನಿ, ಇಷ್ಟು ಹಾಕು ಅಂತ ಹೇಳಿರ್ತಾರೆ, ಅಷ್ಟು ಹಾಕಿರ್ತಾರೆ ಅಷ್ಟೇ ಅವರು. ನಾನು ಅದನ್ನು ಇಷ್ಟು ಯಾಕೆ ಇಷ್ಟ ಆಗದೆ, ಆದರೆ ಒಂದು ಕಣ್ಣು ಇಟ್ಟಿರ್ತೀನಿ, ಒಂದು ಕಣ್ಣಂತೂ ಇರುತ್ತೆ. ಇಲ್ಲಾದರೂ ಸ್ವಲ್ಪ ಲೂಪಲ್ ಆಯಿತು ಅಂತಂದರೆ ನಂಗೆ ಗೊತ್ತಾಗುತ್ತೆ. ಯಾಕೆ ಇಷ್ಟು ವರ್ಷ ಅನುಭವದಲ್ಲಿ ಎಲ್ಲೆಲ್ಲಿ ಏನಾಗುತ್ತೆ ಅನ್ನೋ ಒಂದು ತಿಳುವಳಿಕೆ ನನಗಿದೆ. ಹಾಗಾದಾಗ ಸ್ವಲ್ಪ ಕಣ್ಣು ಬಿಡ್ತೀನಿ ಆವಾಗ, ಇಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಪ್ರತಿನಿತ್ಯ ಎಷ್ಟು ವೆರೈಟಿ ಅಡುಗೆಗಳನ್ನ ಮಾಡ್ತೀವಿ? ನಮ್ಮಲ್ಲಿ ಬರೀ ಸಾಮಾನ್ಯಕ್ಕೆ ನಾವು ಜಾಸ್ತಿ ವೆರೈಟಿ ಮಾಡೋಕ್ಕೆ ಹೋಗಲ್ಲ. ಇಡ್ಲಿ ವಡೆ ದೋಸೆ ರೈಸ್ ಬಾತು ಊಟ ಬಿಟ್ಟರೆ ನಾವು ಜಾಸ್ತಿ ವೆರೈಟಿ ಇರೋದನ್ನು ನಾವು ಜಾಸ್ತಿ ಮಾಡ್ಕೊಂಡ್ರೆ ಏನಾಗುತ್ತೆ, ನಾವು ಕ್ವಾಲಿಟಿ ಕೊಡಲಿಕ್ಕಾಗಲ್ಲ. ಒಂದು ಪದಾರ್ಥ ಕಾಣಿಸ ಕೊಟ್ಟಾಗ ನಾನು ಅವಾಗ ಏನಾಗುತ್ತೆ, ಗಿರಾಕಿ ಹುಡ್ಕೊಂಬರ್ತಾರೆ. ನಮ್ಮಲ್ಲಿ ಇಡ್ಲಿ ಸಾಂಬಾರಿಗೆ ನಾವೊಂದು ಮಡ್ರಾಸ್ ಈರುಳ್ಳಿ ಹಾಕ್ತೀವಿ, ಅದು 80 ರೂಪಾಯಿ ಕೆ ಜಿ. ಅದು ನಾನು ದುಡ್ಡು ಲೆಕ್ಕ ಹಾಕಿಲ್ಲ. ನನಗೆ ದಿನ ಎಷ್ಟು ಕೆ ಜಿ ಬರಬೇಕು. ಆ ಸಾಂಬಾರು ಈರುಳ್ಳಿ ಹುಡ್ಕೊಂಡು ಗಿರಾಕಿ ಬರ್ತಾರೆ. ಇವತ್ತು ಯಾರು ಅದನ್ನು ಹಾಕಲ್ಲ. 80 ರೂಪಾಯಿ ಕೊಟ್ಟು ಈರುಳ್ಳಿ ಯಾರೂ ಹಾಕಲ್ಲ. ಅದನ್ನು ನನಗೆ ವರ್ಷ ಪ್ರತಿ ಕೊಡಬೇಕು ಅವನು. ಆ ಅಗ್ರಿಮೆಂಟ್ ಅವನದ ಮಾಡ್ಕೊಂಡಿದ್ದೀನಿ. 80 ರೂಪಾಯಿ ಕೆ ಜಿ. ಅದು ದಿನಕ್ಕೆ 15 ಕೆ ಜಿ ಈರುಳ್ಳಿ ಅದು ಬರಬೇಕು. ನನ್ನದು ಡೈಲಿ ಬರಬೇಕು. ಭಾನುವಾರ ಜಾಸ್ತಿ 20 ಕೆ ಜಿ ಬರುತ್ತೆ ಭಾನುವಾರ. ನಾನು ದುಡ್ಡು ಲೆಕ್ಕ ಹೇಳ್ದಲ್ಲ, ನಾನು ದುಡ್ಡು ಲೆಕ್ಕ ಹಾಕಲ್ಲ. ಪದಾರ್ಥ ಬರಬೇಕು, ಹಾಕೋ ಇಷ್ಟೇ. ಆಮೇಲೆ ಇನ್ನೊಂದು ವಿಷಯ ಗಮನಿಸಿದಂದರೆ ಖಾಲಿ ದೋಸೆ ಎಲ್ಲ ಸಿಂಗಲ್ ಕೊಡ್ತೀವಿ. ಮಸಾಲೆ ದೋಸೆ ಸಿಂಗಲ್ ಕೊಡೋದು ನೋಡಿದ್ದೀನಿ, ಕೆಲವು ಕಡೆ ಕೊಡಲ್ಲ. ಎರಡು ನಾವು ಇಷ್ಟೇ ಕೊಡೋದು, ಅಷ್ಟನ್ನು ತಿನ್ನಬೇಕು, ಇಲ್ಲಾಂದರೆ ಬಿಟ್ಟೋಗಿ ಅನ್ನೋ ಲೆಕ್ಕಾಚಾರದಲ್ಲೇ ಕೊಡ್ತಾರೆ. ಯಾಕೆ ನೀವು ಅದರಲ್ಲೂ ಕೂಡ ಕ್ವಾಂಟಿಟಿ ಕಮ್ಮಿ ಕೇಳಿದ್ರು ಕೂಡ ಕೊಡುವಂಥ ಮನಸ್ಸು? ಏನಾಗುತ್ತೆ, ವಯಸ್ಸಾದವ್ರಿಗೆ ಏನು ಹೇಳಿದೆ, 30 ವರ್ಷದ ಕೆಳಗಡೆ ಒಬ್ಬ ವಾಕ್ಯ ಮಾಡ್ಕೊಂಡು ಕಷ್ಟ ಅಂತ. ಅವನಿಗೆ ಬೆಳಿಗ್ಗೆ ಹಸುವಾಗಿದೆ, 2 ಕಾಲಿ ತಿನ್ನೋಕ್ಕಾಗಲ್ಲ ಅವನ ಕೈಲಿ. ನಾನು ಅವಾಗಿದ್ದೆ ಆ ಟೈಮ್ ಹೇಳಿದೆ. ಆವಾಗೇನಾಯ್ತು, ಪಾಪ ವಯಸ್ಸಾದರು ಕೊಡಬೇಕು. ಆ ಕ್ಷಣದಿಂದ ಏನು ಕೇಳ್ತಾರೆ ಕೊಡು ಕಸ್ಟಮರ್ಗೆ. ಒಂದು ಕಾಲಿ ಕೇಳ್ತಾನೆ, ಒಂದು ಕಾಲಿ ಕೊಡು. ಸಿಂಗಲ್ ಕೇಳ್ತಾರೆ, ಸಿಂಗಲ್ ಇಡ್ಲಿ ಕೊಡು. ಯಾಕಂದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ನು ಅವನ ತೃಪ್ತಿಯಿಂದ ಹೋಗಬೇಕು ಅವರು. ಆವಾಗಲೇ ನಮ್ಮ ಸಕ್ಸಸ್ಸಿಗೆ ಆಗೋದು. ಬರೀ ದುಡ್ಡು ಹಾಕಲಿಕ್ಕೆ ಆಗಲ್ಲ. ಕೆಲವು ವಯಸ್ಸಾಗಿ ಇರ್ತಾರೆ. ನಮ್ಮಲ್ಲಿ ಒಂದು ಸಿಸ್ಟಮ್ ಏನಪ್ಪ ಅಂತೇಳಿ, ಕೆಲವರು ಪಾಪ ವಯಸ್ಸಾದವರು ದುಡ್ಡಿಲ್ದವ್ರು ಬರ್ತಾರೆ. ನಾನು ನಮ್ಮ ಹುಡುಗರು ಹೇಳಿದ್ದೇನೆ, ಯಾರೇ ಅಂಥ ವ್ಯಕ್ತಿ ಬಂದರೆ ದುಡ್ಡು ತೊಗೊಂಬೇಡ ಅವ್ರ. ಕೆಲವರು ಪಾಪ ಹಸುವಾಗಿರುತ್ತೆ. ಎಕ್ಸ್ಪೆಷಲಿ ಲೇಡೀಸಿಗೆ, ನಾನು ಜೆಂಟ್ಸ್ ಬಗ್ಗೆ ಮಾತಾಡೋದು, ಎಸ್ಪೆಷಲಿ ಲೇಡೀಸಿಗೆ ಏನಾಗುತ್ತೆ, ತುಂಬ ಕಷ್ಟ ಆ್ಯಕ್ಚುಲಿ. ಆವಾಗ ನೋಡಿ ನೀವೇ ತೀರ್ಮಾನ ಮಾಡ್ಕೊಳ್ಳಿ. ನನಗೆ ತರೋದು ಬೇಡ ಅಂಥ ದಿನಕ್ಕೊಂದು 3-4 ಜನ ಬರ್ತಾರೆ ಆ್ಯಕ್ಚುಲಿ, ಫ್ರೀ ಅವರಿಗೆ. ಅದನ್ನು ರೆಗ್ಯುಲರ್ ಆದ ಕಟ್ ಮಾಡಿಬಿಡಿ. ಎಲ್ಲೋ ಅಕೇಶನ್ ಬರ್ತಾರೆ ಕೆಲವರೆಲ್ಲ, ಪಾಪ ತುಂಬ ಹಸುವಾಗಿರುತ್ತೆ, ನೋಡೋದೇ ಪಾಪ ಅನಿಸುತ್ತೆ, ಅಂಥವ್ರಿಗೆ ಕೊಡಿ. ತೀರ್ಮಾನ ಅವ್ರಿಗೆ ಬಿಟ್ಬಿಟ್ಟಿರ್ತೀನಿ ತೀರ್ಮಾನನ. ನನ್ನ ಸಕ್ಸಸ್ಸಿಗೆ ನಾನು ದುಡ್ಡು ಇವತ್ತು ನೋಡಿಲ್ಲ. ರಾಜರು ಯಾರು ನನಗೆ ಚೆನ್ನಾಗಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಆ ಇದರಲ್ಲಿ ನಾನು ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ. ಓನರ್ ಆದರೂ ಕೂಡ ನೀವು ಎಲ್ಲ ಥರದ ಕೆಲಸಗಳನ್ನು ಮಾಡ್ತೀವಿ ಹೋಟ್ಲಲ್ಲಿ ಅನ್ನೋದು. ನನಗೆ ನನ್ನ ತಂದೆ ಫಸ್ಟ್ ಬಂದಿದ್ದೆ ಸಪ್ಲೈ ಕೆಲಸ ಮಾಡು ಅಂತ. ಫಸ್ಟ್ ಹೇಳಿದ್ದು ಕ್ಯಾಶ್ ಅಲ್ಲ, ಸಪ್ಲೈ ಕೆಲಸ ಮಾಡು. ಯಾಕಪ್ಪ ಕೇಳಿದ್ರೆ ಅವ್ರ ಕಷ್ಟ ನಿಂಗೆ ಗೊತ್ತಾಗಬೇಕು. ಅವ್ರು ಹೇಳೋಕ್ಕೆ ಹೋಗಿ ನಾನು ಇವತ್ತು ಎಲ್ಲ ಕೆಲಸ ಕಲಿತೆ. ಇವತ್ತು ನಾನು ತಿಂಡಿ ಮಾಡ್ತೀನಿ, ದೋಸೆ ಹಾಕ್ತೀನಿ, ಕಾಫಿ ಹಾಕ್ತೀನಿ. ಕ್ಯಾಶಲ್ಲಿ ಮಾತ್ರ ಕೂತ್ಕೊಳ್ಳೋಲ್ಲ. ಇವತ್ತು ಕೂತ್ಕೊಳ್ಳೋಲ್ಲ, ಕ್ಯಾಶಲ್ಲಿ ಕೂತ್ಕೊಳ್ಳೋಲ್ಲ. ಇವತ್ತು ಎಲ್ಲ ಕೆಲಸ ಮಾಡ್ತೀನಿ ನಾನು. ಯಾವ ಕೆಲಸ ಬೇಕೋ ಆ ಕೆಲಸ ಮಾಡ್ತೀನಿ. ನಮ್ಮ ತಂದೆ ಹೇಳ್ಕೊಡಿದ್ದು ಅಷ್ಟು. ಫಸ್ಟು ಸಪ್ಲೈ ಕೆಲಸ ಮಾಡು. ಯಾಕೆ, ಕೆಲಸಗಾರನಿಗೆ ಅವ್ನಿಗೆ ನೋವು ನಿಂಗೆ ಗೊತ್ತಾಗಬೇಕು. ಅವಾಗೇನಾಗುತ್ತೆ, ಅವನಿಗೆ ನೋವು ಸ್ಪಂದನ ಕೊಡ್ತೀಯ ನೀನು ಕ್ಯಾಶಾಗಿ ಕೂತ್ರೆ ಏನಾಗುತ್ತೆ, ವಿಚಾರ ತಿಳ್ಕೊಳಕ್ಕಾಗಲ್ಲ ನಿನಗೆ. ಮತ್ತು ಆಳ ಎಲ್ಲ ಗೊತ್ತಾಗುತ್ತೆ. ಹುಡುಗರ ಕಷ್ಟ ನಿಂಗೆ ಗೊತ್ತಾಗಬೇಕು. ಕೆಲಸ ಕಲಿತಾಗ ಅದು ತಿಳುವಳಿಕೆ ನಿಂಗೆ ಸಿಗುತ್ತೆ. ಈ ಪದಾರ್ಥ ಹಿಂಗೆ ಬರಬೇಕು ಅಂತ ನಿಂಗೆ ಸಿಗುತ್ತೆ. ನೀನು ಯಾರೋ ಡಿಪೆಂಡ್ ಆದಾಗ ಏನಾಗುತ್ತೆ, ನೀನು ಸಕ್ಸಸ್ ಆಗಲಿಕ್ಕೆ ಆಗಲ್ಲ.
ಫಸ್ಟು ನಮ್ಮ ತಂದೆ ಹೇಳಿದ್ದು ಫಸ್ಟು ಕೆಲಸ ಮಾಡು. 6 ತಿಂಗಳು ಸಭೆ ಕೆಲಸ ಮಾಡಿದೆ, 1 ವರ್ಷ ಕೌಂಟ್ರಲ್ಲಿದ್ದೆ, 2 ವರ್ಷ ತಿಂಡಿ ಕೆಲಸ ಮಾಡ್ತಾಯಿದ್ದೆ, 2 ವರ್ಷ ಎಲ್ಲ ಕೆಲಸ ಕಲಿಸಿದ್ರು. ಇವತ್ತು ನನ್ನಲ್ಲಿ ಒಂದು ವಡೆ ಹಾಕೋದು ಇಷ್ಟು ವಡೆ ಬರಬೇಕು ಅಂತ ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಅಷ್ಟು ವಡೆ ನಂಗೆ ಬರುತ್ತೆ ಆ್ಯಕ್ಚುಲಿ. ಯಾಕೆ? ಅವ್ನು ಕೈ ಕೊಡಬೇಕು, ಇಷ್ಟು ನಿಮಿಷ ನೀರು ಹಾಕಬೇಕು, ಅವ್ನು ಹಂಗೆ ಉಬ್ಬೇಕು. ಅವನು ಆ ಇಡ್ಲಿ ಇಟ್ಟು ಹದ ಇದೆ, ಹಂಗೆ ಬಂದರೆ ಇಡ್ಲಿ ಇಟ್ಟು ಬರುತ್ತೆ ಅಂತ ಆ ಕಾನ್ಸೆಪ್ಟ್ ಯಾರಿಗೂ ಗೊತ್ತೇ ಇಲ್ಲ. ನಾನು ತಂದೆ ಹೇಳೋಕ್ಕೆ ಹೋಗಿ ಆ ಕೆಲಸ ಕಲಿಯೋಕ್ಕೆ ಹೋಗಿ ನನಗೆಲ್ಲ ಗೊತ್ತಾಯ್ತದು. ಇವತ್ತು ನಾನು ವಡೆ ರುಬ್ಬ ಇಷ್ಟು ವಡೆ ಬರಬೇಕು ನನಗೆ, ಆ ರುಬ್ಬ ಮಾಡೋದು ಅಷ್ಟೇ, ಇಷ್ಟು ವಡೆ ಕೊಡಬೇಕು ಅವನು. ಅವಾಗೇನಾಗುತ್ತೆ, ಆಟೋಮೆಟಿಕ್ಕಾಗಿ ನಿಮಗೆ ಲಾಭ ಬರುತ್ತೆ, ರಿಸಲ್ಟ್ ಗೊತ್ತಾಗ. ಇವತ್ತೇನಾಗಿದೆ, ಯಾರಿಗೂ ನಾನು ಓನರ್ ಬೇಕಷ್ಟೇ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಆ್ಯಕ್ಚುಲಿ. ತುಂಬ ವಿಚಾರಗಳನ್ನ ಹಂಚ್ಕೊಂಡ್ರಿ. ಅದ್ರ ಜೊತೆಗೆ ಕೊನೆಯದಾಗಿ ಈ ಥರ ಹೋಟೆಲ್ ಉದ್ಯಮನ ಮಾಡಬೇಕು ಅಂತ ತುಂಬ ಜನದ ಕನಸಿರುತ್ತೆ, ತುಂಬ ಜನ ಸ್ಟ್ರಗಲ್ ಪಡ್ತಿರೋರನ್ನು ನಾನು ನೋಡಿದ್ದೀನಿ. ಅಂಥವ್ರಿಗೆ ನೀವೊಂದು ಟಿಪ್ ಕೊಡೋದಾದರೆ, ಸಕ್ಸಸ್ಫುಲ್ ಹೋಟೆಲ್ ಉದ್ಯಮಿಯಾಗಿ ಅಂಥವ್ರಿಗೆ ಒಂದು ಮಾತು ಹೇಳೋದಾದರೆ ಸಕ್ಸಸ್ಫುಲ್ ಆಗೋದಕ್ಕೆ ಏನು ಹೇಳೋಕ್ಕೆ? ಯಾವುದೇ ವಿಚಾರ ಇರಲಿ, ಯಾವುದೇ ಉದ್ಯಮ ಇರಲಿ, ಡೆಡಿಕೇಶನ್ ಬೆಳೆಸ್ಕೊಬೇಕು. ಡೆಡಿಕೇಶನ್ ಇಲ್ಲ ಅಂತ ಫುಲ್ ಸಕ್ಸಸ್ ಆಗಲಿಕ್ಕಾಗಲ್ಲ. ನಾನು ಮೊದಲು ಬೆಳಿಗ್ಗೆ 5 ಗಂಟೆಗೆ ಬಂದು ರಾತ್ರಿ 11 ಗಂಟೆಗೆ ಹೋಗ್ತಾಯಿದ್ದೆ. ಯಾಕಂದರೆ ಆ ಡೆಡಿಕೇಶನ್ ಇರಬೇಕು. ಈ ಉದ್ದಿಮೆ ನಮ್ಮದು ಹಾರ್ಡ್ ವರ್ಕ್ ಆ್ಯಕ್ಚುಲಿ. ಎಲ್ಲರೂ ಏನೋ ತಿಳ್ಕೊಂಡಿದ್ದಾರೆ, ಏನಪ್ಪ ಹೋಟೆಲ್ ಬಂದಿದ್ದೆಲ್ಲ ದುಡ್ಡು ಹಾಕೊಂಬೋದು ತಿಳ್ಕೊಂಡಿರ್ತಾರೆ. ಆದರೆ ಒಳಗೆ ಇಳಿದಾಗ ಗೊತ್ತಾಗುತ್ತೆ ಕಷ್ಟ ಏನು ಅಂತೇಳಿ. ಸಮುದ್ರ ಹೌದು, ಅದು ತುಂಬ ಎಲ್ಲರೂ ನೋಡೋಷ್ಟು ಇಲ್ಲ. ಕೆರೆಯಲ್ಲಿ ಕಮಲ ನಗ್ತಾ ಇರುತ್ತೆ, ಅಳ್ಕೊಂಡಿರುತ್ತೆ, ಆದರೆ ಒಳಗಡೆ ಏನು ಕೆಸರು ಇದೆಯಾ ಏನೂ ಗೊತ್ತಾಗಲ್ಲ. ಬಟ್ ಯಾವುದೇ ಉದ್ಯೋಗ ಡೆಡಿಕೇಶನ್ ಬೆಳೆಸ್ಕೊಳ್ಳಿ. ಆ ಡೆಡಿಕೇಶನ್ ಬೆಳೆಸ್ಕೊಂಡಾಗ ನಾವು ಸಕ್ಸಸ್ ಖಂಡಿತ ಆಗ್ತೀವಿ. ಆ ಡೆಡಿಕೇಶನ್ ಇವತ್ತು ಸ್ವಲ್ಪ ಕಷ್ಟ ಆಗಿದೆ. ಇವತ್ತೀಗ ನಾನು ದುಡ್ಡು ಹಾಕಿದ್ದೀನಿ ಅನ್ನೋ ಒಂದು ಮೆಂಟಾಲಿಟಿ. ಅಂದರೆ ಬೇಗ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹೌದು ಹೌದು, ಸ್ವಲ್ಪ ತಾಳ್ಮೆ ಇರಬೇಕು, ಸ್ವಲ್ಪ ವೆಯ್ಟ್ ಆ್ಯಂಡ್ ಸಿ. ಆ ವೆಯ್ಟ್ ಆ್ಯಂಡ್ ಸಿ ಇದ್ದಾಗ ನಿಮ್ಗೆ ಖಂಡಿತ ಸಕ್ಸಸ್ ಸಿಗುತ್ತೆ. ಥ್ಯಾಂಕ್ ಯು. ತುಂಬ ವಿಚಾರಗಳನ್ನು ಹಂಚ್ಕೊಂಡ್ರಿ. ತುಂಬ ಏನೋ ನಿಮ್ಮ ಜೊತೆ ಮಾತಾಡಿ ನಾವು ಸ್ವಲ್ಪ ತುಂಬ ವಿಚಾರ ತಿಳ್ಕೊಂಡು ಹೇಗೆ ಮಾತಾಡಬೇಕು ಅಂತ ತಿಳ್ಕೊಂಡು ಸ್ವಲ್ಪ ನಿಮ್ಮ ಈ ಸಕ್ಸಸ್ಫುಲ್ ಬಿಸ್ನೆಸ್ ಹಿಂಗೆ ಸಕ್ಸಸ್ಫುಲ್ ಆಗಿ ಕಂಟಿನ್ಯೂ ಆಗಲಿ ಅಂತ ಹೇಳ್ತಾ. ಸರ್ ನಾನಲ್ಲ, ಹಿಂದಕ್ಕೆ ಮೇಲೆ ಕೂತೀವಿ ಅವರೇ. ನಾನು ಮಾಡಿದೆ, ನನ್ನಿಂದ ಖಂಡಿತ ಇಲ್ಲ. ಅವ್ರ ಅನುಗ್ರಹ ಇರಬೇಕು, ಅನುಗ್ರಹ ಇದ್ದ ಮಾತ್ರ ಸಕ್ಸಸ್ ಆಗುತ್ತೆ ಅಲ್ಲಿಗೆ. ರಾಯರು ರಾಜರು ಅಷ್ಟೇ. ನಾನು ಅವನ್ನೇ ನಂಬ್ಕೊಂಡಿದ್ದೀನಿ. ಇಷ್ಟು ದಳ ಸೇರಿಸಿದ್ದಾರೆ, ಮುಂದೆ ಅವರು ಸೇರಿಸ್ತಾರೆ ಅಷ್ಟೇ ಅಲ್ಲಿಗೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.